ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಬಂದ್ಬಿಟ್ಟು ವಿ ಆರ್ ಟ್ರೈಂಗ್ ಟು ಸಾಲ್ವ್ 133 ಕ್ಲೋನ್ ಗ್ರಾಫ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಬ್ಲಮ್. ಸೊ ದಿಸ್ ಅಗೇನ್ ಕ್ಲೋನ್ ಗ್ರಾಫ್, ಆಸ್ ದ ನೇಮ್ ಸೇಸ್ ದಟ್ ಇಟ್ ಈಸ್ ಅ ಗ್ರಾಫ್ ಪ್ರಾಬ್ಲಮ್. ಸೊ ಲೆಟ್ಸ್ ಕ್ವಿಕ್ಲಿ ಗೆಟ್ ಇನ್ ಟು ದ ಪ್ರಾಬ್ಲಮ್ statement, right? So what does the problem statement say? Given a reference of a node in a connected undirectional graph. So it's basically an undirected graph. That means 1 to 2 is connected, 2 ಇಂದ ಮತ್ತೆ 1 connected ಕೂಡ ಎರಡು ಮ್ಯೂಚುವಲ್ ಕನೆಕ್ಷನ್ಸ್ ಇದ್ದಾವೆ, right? Like you see that in Facebook kind of a relation, right? So if you are friend to someone, he is also friend to you and you are also friend to him. So it's basically a mutual connection. That's where undirected graphs comes into play. Okay, ಅದರದ್ದು ಡೀಪ್ ಕಾಪಿ ಅಂತ ಹೇಳಂದರೆ ಅದರ ಅರ್ಥ ಏನು? 1 ಮತ್ತು 2ದು ನಾಟ್ ದಿ ಎಕ್ಸಾಕ್ಟ್ ರೆಫರೆನ್ಸಸ್, ಇವಾಗ ಏನಿದೆ ರೆಫರೆನ್ಸಸ್ ಏನು ಕೊಟ್ಟಿರ್ತಾರೆ ಅದರದ್ದು ರೆಫರೆನ್ಸಸ್ ಅಲ್ಲ, ಆ್ಯಸ್ ಇನ್ ದ ಮೆಮೊರಿ ರೆಫರೆನ್ಸಸ್, ಬಟ್ ರ್ಯಾದರ್ ಅ ನ್ಯೂ ಮೆಮೊರಿ ಪಾಯಿಂಟರ್ಸ್ ಆ್ಯಂಡ್ you need to new up and then return ಅದನ್ನು. So basically, so that is only one aspect of it. And jumbled up, as in 1 ಮತ್ತು 2 relation, 1 neighbor ಏನಿದೆ 2 and 4. You shouldn't be changing the neighbors. That means 1ರಿಂದ 4 ಕನೆಕ್ಟೆಡ್ ಇದೆ, 1ಇಂದ 3 ಕನೆಕ್ಷನ್ಸ್ ನೀವು ಮಾಡಿಕೊಡ್ಬಾರ್ದು. ಸೊ ದಟ್ ಈಸ್ ವಾಟ್ ಇಟ್ ಹ್ಯಾಸ್ ಬಿನ್ ರಿಟನ್ ಹಿಯರ್. ಸೊ 3ದ ನೈಬರ್ ಚೆಕ್ ಮಾಡಿ, 1 ಮತ್ತು 2 ಇದೆ, ಬಟ್ ವೇರ್ ಆಸ್ ಇನ್ ಆರ್ ಕೇಸ್ 3ದ ನೈಬರ್ 2 and 4 ಇರಬೇಕಾಗಿತ್ತು. ಸೊ ದಟ್ ಈಸ್ ಅ ರಾಂಗ್ ಕನೆಕ್ಷನ್. ಸೊ ದಟ್ಸ್ ಅ ರಾಂಗ್ ಕ್ಲೋನ್. That's what they are trying to say. And here 1, 2, 3, 4 everything is same, even including the memory reference. That means basically ಒಂದು ನೀವು ಬೇರೆ ವೇರಿಯೇಬಲ್ಗೆ ಕಾಪಿ ಮಾಡ್ಕೊಂಡು ಅದನ್ನೇ ರಿಟರ್ನ್ ಮಾಡ್ಬೋದು. ಸೊ ದೀಸ್ ಟೂ ಸ್ಟಫ್ಸ್ ಆರ್ ಪ್ರೊಹಿಬಿಟೆಡ್. ಸೊ ದ ಎಕ್ಸಾಕ್ಟ್ ಕಾಪಿ ವುಡ್ ಬಿ ಹ್ಯಾವಿಂಗ್ ದ ಎಕ್ಸಾಕ್ಟ್ ರಿಲೇಷನ್ಶಿಪ್. ದಟ್ ಮೀನ್ಸ್ ಒಂದು ನೈಬರ್ದು ಒಂದು ನೋಡ್ದು ಸಿಮಿಲರ್ ಸೆಟ್ ಆಫ್ ನೈಬರ್ಸ್, ಸೇಮ್ ನೈಬರ್ಸ್, ಆ್ಯಂಡ್ ದೇ ಶುಡ್ ಬಿ ಅಟ್ ಅ ಡಿಫರೆಂಟ್ ಮೆಮೊರಿ ಲೊಕೇಶನ್. ಸೊ ದೇ ನೀಡ್ ಟು ಬಿ ಎಕ್ಸಾಕ್ಟ್ಲಿ ಕ್ಲೋನ್ಡ್. ಯಾಕೆ ಕ್ಲೋನ್ ಮಾಡಬೇಕು ಇಸ್ ಸಮಥಿಂಗ್ ಆಫ್ ಅನ್ ಇಂಜಿನಿಯರಿಂಗ್ ಕೆಪಾಸಿಟಿ, ವೇರ್ ಇಫ್ ಯು ಹ್ಯಾವ್ ಟು ಎವರ್ ರನ್ ಇನ್ ಟು ಅ ಸಿಮ್ಯುಲೇಷನ್. ಏನಾದರೂ ಒಂದು ಸಿಮ್ಯುಲೇಷನ್ ರನ್ ಮಾಡ್ತಾ ಇದ್ದೀರಾ, ಇವತ್ತಿನ ಪಾಯಿಂಟ್ ಇನ್ ಟೈಮಲ್ಲಿ ನನಗೆ ಎಕ್ಸಾಕ್ಟ್ ಕ್ಲೋನ್ ಬೇಕು, ಆ ಕ್ಲೋನು ನನಗೆ ಏನು ರಿಯಾಲಿಟಿ ಇದೆ ಅಥವಾ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಸಿಮಿಲರ್ ಇರಬೇಕು ಅಂತ ಹೇಳಂದಾಗ ಅವಾಗ ಕ್ಲೋನ್ ಮಾಡ್ತೀವಿ ನಾವು. ಸೊ ಕ್ಲೋನ್ ಮಾಡುವಾಗ ಈ ಸಿಚುವೇಶನ್ ಬರುತ್ತೆ, ಈ ಆಲ್ಗರಿದಮ್ ರನ್ ಆಗುತ್ತೆ. ಸೊ ದಟ್ ಈಸ್ ವೇರ್ ಯು ಮೇಕ್ ಶ್ಯೂರ್ ದಟ್ ಯು ಆರ್ ಮೇಕಿಂಗ್ ಅನ್ ಎಕ್ಸಾಕ್ಟ್ ರೆಪ್ಲಿಕಾ of the similar graph but with different in a new memory pointers. That's what exactly that it means. Node in a structure hegide quickly that they have written is, node alli enide value ide, it's a simple node. So value ide, it's not a complex node alla, so it's a simple node, value ide, and it has neighbors. ಎಷ್ಟು ನೈಬರ್ಸ್ ಇರ್ಲಿಕ್ಕೆ ಸಾಧ್ಯ? ಒಂದು ಗ್ರಾಫಿಗೆ ಮಲ್ಟಿಪಲ್ ನೈಬರ್ಸ್ ಇರ್ಲಿಕ್ಕೆ ಸಾಧ್ಯ. ದರ್ ಇಸ್ ನೋ ಲಿಮಿಟ್ ಟು ಹೌ ಮೆನಿ ನೈಬರ್ಸ್ ದಟ್ ಇಟ್ ಹ್ಯಾಸ್. ಬೇಸಿಕ್ಲಿ ಇಟ್ ಹ್ಯಾಸ್, ಈ ಕೇಸಲ್ಲಿ ಇಟ್ ಹ್ಯಾಸ್ 2 ನೈಬರ್ಸ್ ಇಸ್ ವಾಟ್ ಇಟ್ ಹ್ಯಾಸ್, ನಾಟ್ ದ ಓವರ್ ಆಲ್ ಸ್ಟೋರಿ ಆಫ್ ಇಟ್, ಬಟ್ ಈ ಎಕ್ಸಾಂಪಲಲ್ಲಿ 2 ಏನಿದಾವೆ ನೈಬರ್ಸ್ ಇದೆ ಅದರದ್ದು. ದಟ್ಸ್ ಓಕೆ. ನಾವು ಟೆಸ್ಟ್ ಕೇಸ್ ಫಾರ್ಮ್ಯಾಟ್ for simplicity that they have taken. They are not exactly saying that this is how the input will be given. You ನೋಡಿ adjacent list ಅಲ್ಲಿ if you check ಅಲ್ಲ, ಸೊ ಇಲ್ಲೇನಾಗುತ್ತೆ, if you go to clone graph ಅಲ್ಲಿ ನಿಮಗೇನಿದೆ ನೋಡಲ್ಲಿದೆ. ಸೊ ದೇ ಹ್ಯಾವ್ ಜಸ್ಟ್ ಗಿವನ್ ಯು ದ ನೋಡ್ ಆ್ಯಂಡ್ ಅದರೊಳಗಡೆ ಇರತಕ್ಕಂಥ ಅಡ್ಜಸೆನ್ಸಿ ಲೀಸ್ಟ್ ಹೆಂಗಿರುತ್ತೆ ಈ ರೀತಿಯಲ್ಲಿರುತ್ತೆ. ವಾಟ್ ಕ್ವಿಕ್ಲಿ ದಟ್ ದೇ ಸೇ ಇಲ್ಲಿ ಈ ಕೇಸಲ್ಲಿ ದೇ ವಾಟ್ ಇಸ್ ದಟ್ ದೇ ಆರ್ ಟ್ರೈಂಗ್ ಟು ಸೇ ಅಂದರೆ, ವ್ಯಾಲ್ಯೂ 1 ದಟ್ ಮೀನ್ಸ್ ಫಸ್ಟ್ ನೋಡಿನ ನೈಬರ್ಸ್ ಯಾರ್ಯಾರು 2 and 4. That is what, see, first node ina, it is a 1 based index. So it doesn't start with this entire list, doesn't start with 0, it starts with 1. So 1 ina neighbors yaru 2 and 4. Amel next 2 ina neighbors yaru 1 and 3. That is what has been written, 1 and 3. And again 3 ina neighbors yaru 2 and 4. And again 4 ina neighbors yaru 1 and 3. This is what similarly that they have written ee case alli. That is what they have said illi. And adjacency list will be connection unordered list. Okay, this is all in all, and they are saying that it will always be, ನಾನು ಏನು ಫಸ್ಟ್ ಕೊಡ್ತೀನಿ ಈ ನೋಡ್ ಬಂದ್ಬಿಟ್ಟು ಯಾವತ್ತು ವ್ಯಾಲ್ಯೂ 1 ಇರುತ್ತೆ. ದಟ್ ಈಸ್ ಹೌ ಕ್ವಿಕ್ಲಿ ದಟ್ ವಿ ಕ್ಯಾನ್ ಸಮರೈಸ್. ಓಕೆ, ವಿ ನೀಡ್ ಟು ಮೇಕ್ ಅ ಡೀಪ್ ಕ್ಲೋನ್ ಆಫ್ ಇಟ್. ನಮಗೇನು ಕೊಟ್ಟಿರ್ತಾರೆ, ಸಿಂಗಲ್ ನೋಡ್ ಕೊಟ್ಟಿರ್ತಾರೆ. ಆ ನೋಡ್ ಇನ್ ವ್ಯಾಲ್ಯೂ ಯಾವಾಗಲೂ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫಸ್ಟ್ ನೋಡ್ ವ್ಯಾಲ್ಯೂ. ದಟ್ ಮೀನ್ಸ್ ದಿಸ್ 2 and 4 ನೈಬರಿಗೆ ಲೀಡ್ ಆಗ್ತಕ್ಕಂಥ ಮೊದಲನೇ ವ್ಯಾಲ್ಯೂ ಯಾವುದಿದೆ ಅಲ್ಲ, ದಟ್ ಈಸ್ 1. ಅದು ನಮಗೆ ಕೊಟ್ಟಿದ್ದಾರೆ. How we will solve this problem is of a question. This is what the problem statement is. So now we need to make a replica. ಇದರಿಂದ ನಾವೇನು ತೆಗಿಬೇಕು, ರೆಪ್ಲಿಕಾ ಮಾಡಬೇಕಾಗಿದೆ. ರೆಪ್ಲಿಕಾ ಮಾಡ್ಲಿಕ್ಕೆ ನಮಗೇನು ಕೊಟ್ಟಿದ್ದಾರೆ, ಪೂರ ಗ್ರಾಫ್ ಕೊಟ್ಟಿಲ್ಲ, ಒಂದು ಎಳೆ ಕೊಟ್ಟಿದ್ದಾರೆ, ಅಂದರೆ ಒಂದು ನೋಡ್ ಕೊಟ್ಟಿದ್ದಾರೆ. ಆ ನೋಡಿಂದ ನಾವೇನು ಮಾಡ್ತಾ ಹೋಗಬೇಕು,
ಈ ಗ್ರಾಫಿನ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ತಾ, ರೈಟ್, ಸೊ ವಿ ವಿಲ್ ಕ್ವಿಕ್ಲಿ ಕಮ್ ಅಪ್ ವಿತ್ ಅನ್ ಆಲ್ಗರಿದಮ್, ರೈಟ್. ಏನು, ವಾಟ್ ಈಸ್ ದಿ ಆಲ್ಗೋ ಹಿಯರ್? ಸಿಂಪಲ್ಲಾಗಿ ಬರೆಯುವ. ಸಿಂಪಲ್ಲಾಗಿ ನೋಡಿ, ನಮಗೇನು ಕೊಟ್ಟಿದ್ದಾರೆ, ಒಂದು ನೋಡ್ ಕೊಟ್ಟಿದ್ದಾರೆ. ಆ ನೋಡಿಂದ ನಾವೇನು ಮಾಡಬೇಕು, ಎಂಟೈರ್ ಗ್ರಾಫ್ನ ನಾವೇನು ಹೋಗಬೇಕು, ಅದ್ರ ಥ್ರೂ ಹೋಗ್ಬಿಟ್ಟು ನಾವೇನು ಮಾಡ್ತಾ ಹೋಗಬೇಕು, ಒಂದು ಹೊಸದೊಂದು ನೋಡ್ಗಳನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋಗಬೇಕು, ಹೊಸ ಮೆಮೊರಿ ಪಾಯಿಂಟರ್ಸ್ ಅಥವಾ ಹೊಸ ಮೆಮೊರಿ ಲೊಕೇಶನ್ಸಲ್ಲಿ, ಅಂದರೆ ನ್ಯೂ ಅಪ್ ಮಾಡ್ತಾ ಹೋಗಬೇಕು. ಬೇಸಿಕ್ಲಿ ನ್ಯೂವಿಂಗ್ ಅಪ್ ದಿ ನೋಡ್ ಅಂತ ಹೇಳಿ ತಿಳ್ಕೊಳ್ಳೋಣ. ನ್ಯೂ ಅಪ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಲೈನ್ ಇಸ್ ನಾವು ಟ್ರಾವರ್ಸ್ ಮಾಡಬೇಕು, ರೈಟ್, ಟ್ರಾವರ್ಸ್, ವೆರಿ ಕ್ಲಿಯರ್, ರೈಟ್. ನೆಕ್ಸ್ಟ್ ಏನು ಮಾಡಬೇಕು, ವೈಲ್ ಯು ಟ್ರಾವರ್ಸ್, ಒಂದೊಂದು ನೋಡಲ್ಲಿ ಒಂದು ನೋಡ್ ವಿಸಿಟ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ಕ್ರಿಯೇಟ್ ನ್ಯೂ ನೋಡ್. ಆ ನ್ಯೂ ನೋಡ್ ಮಾಡಲಿಕ್ಕೆ ನೋಡಿ, ಇಟ್ ಇಸ್ ಲೈಕ್ ಹಿಂಟ್ ಇನ್ ಇಟ್ ಸೆಲ್ಫ್. ಈ ನ್ಯೂ ನೋಡ್ ಮಾಡಲಿಕ್ಕೆ ದೇ ಹ್ಯಾವ್ ಗಿವನ್ 3 ಕನ್ಸ್ಟ್ರಕ್ಟರ್ಸ್ to us, right. One node without taking any values will be defaulted to value 0. Value 0 doesn't exist as of today. ಅಲ್ಲಿ ಅದರೊಳಗಡೆ ಕೊಟ್ಟಿಲ್ಲ, ವ್ಯಾಲ್ಯೂ 0 ಇರುತ್ತಾ ನೋಡಿ. ನೋಡ್ ವ್ಯಾಲ್ಯೂ 100 ಇಂದ ಸೇರಿಬಿಟ್ಟು 1 ಕನ್ಸ್ಟೆಂಟ್ಸ್ನ ನೋಡೋದು ಭಾಳ ಇಂಪಾರ್ಟೆಂಟ್. ಸೊ ಅಟೆನ್ಷನ್ ಟು ಡೀಟೇಲ್. ಸೊ ನೋಡಿನ ವ್ಯಾಲ್ಯೂ ಬಂದುಬಿಟ್ಟು 1. ಸೊ ದಟ್ ಮೀನ್ಸ್ ಇಟ್ ಇಸ್ ಅ ಡಮ್ಮಿ ನೋಡ್. ದಟ್ ಇಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಆ್ಯಂಡ್ ದೆನ್ ದೇ ಹ್ಯಾವ್ ಗಿವನ್ ಅನದರ್ ಕನ್ಸ್ಟ್ರಕ್ಟರ್ ವೇರ್ ಇಟ್ ವಿಲ್ ಟೇಕ್ ವ್ಯಾಲ್ಯೂ ಇನ್ಪುಟ್ ಆಗಿ, ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಅಪ್ ಅ ನ್ಯೂ ಲೀಸ್ಟ್ ಫಾರ್ ನೈಬರ್ಸಿಗೆ. ಆ್ಯಂಡ್ ಇಟ್ ವಿಲ್ ಟೇಕ್ ಈ ವ್ಯಾಲ್ಯೂ ಪ್ಲಸ್ ನೈಬರ್ಸ್ ಆ್ಯಸ್ ವೆಲ್. ಈ ಯಾವುದಾದ್ರೂ ಒಂದು ಕ್ಲೋನ್ ಮಾಡ್ತಿದ್ದರೆ ಎಕ್ಸಿಸ್ಟಿಂಗ್ ನೈಬರ್ಸ್ ಇತ್ತು ಅಂತ ಹೇಳಂದ್ರೆ, ಯಾವುದು ನಮಗೆ ಆ್ಯಪ್ ಟು, ಯು ಕ್ಯಾನ್ ಯೂಸ್ ಆಲ್ ಆಫ್ ಇಟ್, ಯು ಕ್ಯಾನ್ ಯೂಸ್ ಎನಿ ಆಫ್ ಇಟ್, ಬಟ್ ಯು ಹ್ಯಾವ್ ಟು ಯೂಸ್ ಅಟ್ಲೀಸ್ಟ್ 1. ಸೊ ಇನ್ ಆರ್ಡರ್ ಟು ನ್ಯೂ ಅಪ್. ಸೊ ದಟ್ ಈಸ್ ಅದು ಹ್ಯಾಂಡಿ ಮಾಡಿದ್ದಾರೆ ಅವರು, ರೈಟ್. ಇದು ಫಸ್ಟ್ ರಿಲೇಷನ್. ಸೊ ಆಲ್ಗೊರಿದಮ್ ಬರೆಯುವಾಗ ವಿ ಆರ್ ಸೀಯಿಂಗ್ ದಟ್ ಟ್ರಾವರ್ಸ್ ಮಾಡಬೇಕಾಗುತ್ತೆ, ದಟ್ ಈಸ್ ಒನ್ ಸ್ಟಫ್ ಆಫ್ ಇಟ್. ಆ್ಯಂಡ್ ಸೆಕೆಂಡ್ ಇಸ್ ನ್ಯೂ ನೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಇಸ್ ಏನು ರಿಟರ್ನ್ ಮಾಡ್ತೀನಿ ಕೊನೆಗೆ, ಅಟ್ ದ ಎಂಡ್ ಆಫ್ ಇಟ್. ಟ್ರಾವರ್ಸ್ ಮಾಡಿದ್ದೀನಿ, ಎಲ್ಲ ಕಡೆಗೂ ನ್ಯೂ ಅಪ್ ಮಾಡಿದ್ದೀನಿ, ರೈಟ್. ನ್ಯೂ ಅಪ್ ಮಾಡಿದ ತಕ್ಷಣವೇ ಆಗೋಯ್ತಾ, ಒಂದ್ರದ್ದು ಎಕ್ಸಾಕ್ಟ್ ರೆಪ್ಲಿಕಾ ತೊಗೊಂಡಿದ್ದೀನಿ, 2 ಇಂದ ಎಕ್ಸಾಕ್ಟ್ ನ್ಯೂ ನೋಡ್ ಯೂಸ್ ಮಾಡಿಕೊಂಡು, ಯಾವುದೋ ಒಂದು ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ಕೊಂಡಿದ್ದೀನಿ, ನ್ಯೂ ಅಪ್ ಮಾಡಿದ್ದೀನಿ. ಅದು ಮಾಡಿಬಿಟ್ರೆ ಆಯಿತಾ? ಇಲ್ಲ, ಕನೆಕ್ಟೆಡ್ ಆಗಬೇಕು. ಸೊ ನ್ಯೂ ನೋಡ್ ಜೊತೆಗೆ ಕನೆಕ್ಷನ್ಸ್ನ ನಾನು ಎಸ್ಟಾಬ್ಲಿಷ್ ಮಾಡಬೇಕು. ಕನೆಕ್ಷನ್ ಎಸ್ಟಾಬ್ಲಿಷ್, ರೈಟ್. ದಿಸ್ ಇಸ್ ಕ್ವಿಕ್ಲಿ. ಸೊ ಕನೆಕ್ಷನ್ನ ನಾವೇನು ಮಾಡಬೇಕು, ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು, ರೈಟ್. ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು. ನೆಕ್ಸ್ಟ್ ಕೊನೆಗೆ ಏನು ರಿಟರ್ನ್ ಮಾಡ್ತೀರಾ? ಓಕೆ, ಇವಾಗ ಏನಾಗಿದೆ, ಟ್ರಾವರ್ಸ್ ಮಾಡಿದ್ದೀನಿ, ನಾನು ಸ್ಟ್ರಕ್ಚರ್ಸ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಈಚ್ ಇಂಡಿವಿಜುವಲ್ ನೋಡ್ನ ನಾನು ನ್ಯೂ ಅಪ್ ಮಾಡಿದ್ದೀನಿ, ಆ್ಯಂಡ್ ಕನೆಕ್ಷನ್ಸ್ನೂ ಮಾಡಿದ್ದೀನಿ. ನಾನು ಕೊನೆಗೆ ನಾನು ಏನು ರಿಟರ್ನ್ ಮಾಡಬೇಕು? ಕೊನೆಗೆ ನಾನು ರಿಟರ್ನ್ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರು ಏನು ನೋಡ್ ಕೊಟ್ಟಿದ್ರೋ ಆ ನೋಡಿನ ನ್ಯೂವರ್ ವ್ಯಾಲ್ಯೂ. ಎಕ್ಸಾಂಪಲ್, ಸೊ ಈ ಒಂದಿಂದು ನ್ಯೂವರ್ ವ್ಯಾಲ್ಯೂ ಬ್ಲೂ E1 ಅಂತ ಹೇಳಿ ಅಂದ್ಕೊಂಡ್ರೆ, ಇದ್ರದ್ದು ಮೆಮೊರಿ ಪಾಯಿಂಟರ್ ಅಥವಾ ಈ ನೋಡ್ನ ನಾವೇನು ಮಾಡಬೇಕಾಗುತ್ತೆ, ನ್ಯೂ ಅಪ್ ಮಾಡಬೇಕಾಗುತ್ತೆ. ಸೊ ದ ಎಂಟ್ರಿ ನೋಡ್ ಏನಿದೆ, ಎಂಟ್ರಿ ನೋಡ್ ನ್ಯೂವರ್ ವರ್ಷನ್ನ ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ವಿಕ್ಕಾಗಿ ಏನು ಬರೀಬೇಕು, ರಿಟರ್ನ್ ಎಂಟ್ರಿ ನೋಡ್ಸ್ ನ್ಯೂವರ್ ವರ್ಷನ್, ರೈಟ್. ಇಷ್ಟು ಬರ್ದಿರೋಣ. ಸೊ ದಿಸ್ ಈಸ್ ಆಲ್ ಇನ್ ಆಲ್ ದ ಹೋಲಿಸ್ಟಿಕ್ ಆಲ್ಗರಿದಮ್. ಸೊ ಒಂದೊಂದೇ ಡಿಸೈಫರ್ ಮಾಡ್ತಾ ಹೋಗೋಣ. ಟ್ರಾವರ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಒಂದು ಗ್ರಾಫ್ನ ಟ್ರಾವರ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ, ನಮ್ಮ ಹತ್ರ ಏನು ಟೂಲ್ಸ್ಗಳಿದ್ದಾವೆ, ಇಟ್ ಈಸ್ ಬೇಸಿಕಲಿ DFS ಅಥವಾ BFS, ರೈಟ್. ಸೊ ಇದಿದೆ. ಈ ಕೇಸಲ್ಲಿ ನಾವು ಯಾವ್ದು ಯೂಸ್ ಮಾಡಿದ್ರೆ ಆ್ಯಪ್ಟು, ಎರಡನ್ನೂ ಯೂಸ್ ಮಾಡ್ಬೋದು. ಎರಡನ್ನೂ ಯೂಸ್ ಮಾಡಿದ್ರೆ ಏನಾಗುತ್ತೆ, DFS ಅಲ್ಲಿ ಹೋಗ್ತಾ ಇರುವಾಗ 1ರಿಂದ 2ಕ್ಕೆ ಹೋಗ್ತೀನಿ, ನೆಕ್ಸ್ಟ್ 2ರಿಂದ ನಂತರ 4ಗೆ ಹೋಗಿಬಿಡಲ್ಲ. ಏನು ಮಾಡ್ತೀನಿ, ಡೆಪ್ತ್ ಫಸ್ಟ್ ಸರ್ಚ್ ಆಗಿರೋದ್ರಿಂದ ಡೀಪ್ ಹೋಗ್ತೀನಿ. ಸೊ 1ರಿಂದ 2ಕ್ಕೆ ಹೋಗ್ತೀನಿ, 2ರಿಂದ 3ಕ್ಕೆ ಹೋಗ್ತೀನಿ, 3ರಿಂದ 4ಕ್ಕೆ ಹೋಗ್ತೀನಿ, 4ರಿಂದ 1 ಬಂದಾಗ ನಾನು ವಿಸಿಟೆಡಲ್ಲಿದ್ದೀನಿ. ಸೊ ದಟ್ ಮೀನ್ಸ್ ದೆರ್ ಈಸ್ ಅ ವಿಸಿಟೆಡ್ಲ ನಾನು ಇಟ್ಕೋಬೇಕು, ಇಲ್ಲಾಂದ್ರೆ ನಾನು ಇನ್ಫೈನೈಟ್ ಲೂಪಲ್ಲಿ ಹೋಗ್ಬಿಡ್ಬೋದು. ಯಾಕಂದರೆ ಅನ್ಡೈರೆಕ್ಟೆಡ್ ಇದೆ. 2ಇಂದ 1ಗೂ ಬರ್ಬೋದು, 1ಇಂದ 2ಗೂ ಬರ್ಬೋದು. ಸೊ DFSಸು ಮಾಡ್ಬೋದು, ರೈಟ್. BFSಸು ಮಾಡ್ಬೋದು. BFS ಹೇಗೆ ಮಾಡ್ತೀರಾ, 1ರಿಂದ ಅದರದ್ದು ನೈಬರ್ಸ್ ಯಾರು, ಕ್ವಿಕ್ಲಿ 2 ಮತ್ತು 4 ನೈಬರ್ಸ್, ಆ್ಯಂಡ್ 3ಯಲ್ಲಿತ್ತಂದರೆ ಅದರದ್ದು ನೈಬರ್ಸ್ ಯಾರು, 2 ಆ್ಯಂಡ್ 4. ಈಚ್ ಟೈಮ್ ನಾನು ಟ್ರಾವರ್ಸ್ ಮಾಡ್ತಾ ಇರುವಾಗ ನಾನು ಏನು ಮಾಡ್ತೀನಿ, ನ್ಯೂ ಅಪ್ ಮಾಡ್ತೀನಿ. ಸೊ 2 ಕೇಸಲ್ಲೂ ನಾನು ಏನು ಮಾಡ್ಬೋದು, DFS ಅಥವಾ BFS ಅಲ್ಲಿ ಮಾಡ್ಬೋದು. ನನಗೆ ಯಾವ್ದು ಇಷ್ಟನೋ ಈ ಸತೆ ಲೆಟ್ಸ್ ಗೋ ವಿತ್ BFS ಅಂತ ಹೇಳಿ ತಿಳ್ಕೊಳ್ಳೋಣ. ದೆರ್ ಇಸ್ ನೋ ಪರ್ಟಿಕ್ಯುಲರ್ಲಿ ಚಾಯ್ಸ್ ಲೈಕ್ ಯಾಕೆ BFS ಅಥವಾ DFS ಅಂತ ಹೇಳಿ. ವಿ ಆರ್ ಟೇಕಿಂಗ್ BFS ಅಪ್ರೋಚ್. ಲೆಟ್ಸ್ ಎಕ್ಸ್ಪ್ಲೋರ್ BFS ಅನ್ನೋದಕ್ಕೆ. ನೆಕ್ಸ್ಟ್ ನ್ಯೂ ನೋಡ್ ನಾನು ಕ್ರಿಯೇಟ್ ಮಾಡಬೇಕು. ನ್ಯೂ ನೋಡ್ ನಾನು ಮಾಡ್ತಾ ಇರುವಾಗ ಆಲ್ರೆಡಿ ನನಗೆ ಕನ್ಸ್ಟ್ರಕ್ಟರ್ ಕೊಟ್ಟಿರೋದ್ರಿಂದ ಕನ್ಸ್ಟ್ರಕ್ಟರ್ಸ್ನ ನಾನು ಯೂಸ್ ಮಾಡ್ಕೊಂಡು ಸೀಟೋರ್ ಯೂಸೇಜ್ ಮೇಲ್ ಕೊಟ್ಟಿರೋ ಸೀಟೋರ್ ಯೂಸೇಜ್ನ ಕನೆಕ್ಷನ್ನ ನಾನು ಎಸ್ಟಾಬ್ಲಿಷ್ ಮಾಡಬೇಕು. ಕನೆಕ್ಷನ್ನ ನಾನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಏನು ಮಾಡಬೇಕಾಗತ್ತೆ, ದಟ್ ಈಸ್ ಸಮಥಿಂಗ್ ಆಲ್ಗರಿದಮ್ ನುವಾನ್ಸಸ್. ಅದನ್ನು ನಾವು
ವಿ ವಿಲ್ ಎಕ್ಸ್ಪ್ಲೋರ್ ಅಟ್ ಲೇಟರ್ ಪಾಯಿಂಟ್ ಇನ್ ಟೈಮ್. ಆ್ಯಂಡ್ ರಿಟರ್ನ್ ಎಂಟ್ರಿ ನೋಡ್ ನ್ಯೂವರ್ ವರ್ಷನ್, ಅದು ಕೊನೆಗೆ ಅದು ದಟ್ಸ್ ಅ ಸಿಂಪ್ಲಿಸ್ಟಿಕ್ ಸ್ಟಫ್. ವಿ ವಿಲ್ ಸಿ ದಟ್ ಹೌ ಟು ಗೋ ಅಬೌಟ್ ರಿಟರ್ನಿಂಗ್ a newer version of this node, right? So quickly let's try understanding the BFS approach of it. ಒಂದು ಇದು ತಗೊಳ್ಳೋಣ, ಒಂದು ನೋಡ್ ತಗೊಳ್ಳೋಣ. ಇಲ್ಲಿ ಒಂದು ನೋಡ್ ಇದೆ. ಈ ನೋಡಿಂದ ನಾನು ಇದ್ರದ್ದು ಎಕ್ಸಾಕ್ಟ್ ರೆಪ್ಲಿಕಾ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಂದರೆ, ಇದು ಒಂದು ನೋಡಿದೆ, ಇದು ಒಂದು ನೋಡಿದೆ, ರೈಟ್? ಈ ಒಂದು ನೋಡಿ ಇವೆರಡಕ್ಕೂ ಕನೆಕ್ಟೆಡ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ, ರೈಟ್? ಇದು ಕನೆಕ್ಟೆಡ್ ಆಗಿದೆ, ದೆನ್ ಇದಕ್ಕೆ ಇದು ಕನೆಕ್ಟೆಡ್ ಆಗಿದೆ. ದಿಸ್ ಇಸ್ ಆ್ಯಕ್ಚುಲಿ ರಾಂಗ್ ಕನೆಕ್ಷನ್ ಬಿಕಾಸ್ ದಿಸ್ ಇಸ್ ಅ ಡೈರೆಕ್ಟೆಡ್ ಗ್ರಾಫ್ ಆಗೋಗುತ್ತೆ. ಸೊ ದೆರ್ ಇಸ್ ನೋ ಡೈರೆಕ್ಷನ್ಸ್ ಇನ್ವಾಲ್ವ್ಡ್. ಸೊ ಇಟ್ಸ್ ಅ ನಾನ್ ಡೈರೆಕ್ಷನಲ್ ಗ್ರಾಫ್. ಸೊ ಇಟ್ಸ್ ಜಸ್ಟ್ ಅ ಲೈನ್, ರೈಟ್? ಈ ಥರ ಇನ್ನೊಂದು ಲೈನು, ಈ ಲೈನ ತೊಗೊಂಡು ಬಂದುಬಿಟ್ಟು ಇದು ಕನೆಕ್ಟ್ ಆಗಿದೆ. ಸೊ ಇದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ ಇದ್ರದ್ದು ಫಸ್ಟ್ ನಾನು ಏನು ಕ್ರಿಯೇಟ್ ಮಾಡಬೇಕಾಗುತ್ತೆ? BFS ಮಾಡ್ತಾ ಇರುವಾಗ ಇಮಿಡಿಯೇಟ್ 2 ನೈಬರ್ಸ್, ಈ ಕೇಸಲ್ಲಿ 2 ನೈಬರ್ ಇರೋದು, 2 ನೈಬರ್ಸ್ನ ನಾನು ಏನರೊಳಗಡೆ ಹಾಕ್ಕೊಳ್ತೀನಿ? ನಾನು ಕ್ಯೂ ಒಳಗಡೆ ಹಾಕ್ಕೊಳ್ತೀನಿ. ದಟ್ಸ್ ಸಿಂಪ್ಲಿಸ್ಟಿಕ್ ಚಾಯ್ಸ್, ರೈಟ್? ಯಾವಾಗಾದರೂ BFS ಮಾಡ್ತಾ ಇರುವಾಗ ಕ್ಯೂ ಯೂಸ್ ಮಾಡ್ತೀವಿ, ಆ್ಯಂಡ್ DFS ಮಾಡ್ತಾ ಇರುವಾಗ ಇಂಟರ್ನಲ್ ಸ್ಟ್ಯಾಕ್ ಯೂಸ್ ಮಾಡಿದ್ರೆ ಬೆಟರ್. ಸೊ ಇಂಟರ್ನಲ್ ಸ್ಟ್ಯಾಕ್ನ ನಾವು ಯೂಸ್ ಮಾಡ್ತೀವಿ. ಸೊ ಈ ಕೇಸ್ ಆಗಿರೋದ್ರಿಂದಾಗಿ BFS ನಾವು ಚೂಸ್ ಮಾಡಿರೋದ್ರಿಂದಾಗಿ ಕ್ಯೂ ತೊಗೊಳ್ತೀವಿ. ಸೊ ಈ ಪಾಯಿಂಟ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ ಅದರದ್ದು ಇಮಿಡಿಯೇಟ್ 2 ನೈಬರ್ಸ್ನ ನಾವು ಏನು ಮಾಡ್ಕೊಳ್ತೀವಿ? ಕ್ಯೂ ಅಲ್ಲಿ ಹಾಕ್ಕೊಳ್ತೀವಿ. ಸೊ ಫಸ್ಟ್ ಈ ನೋಡ್ನ ನಾನು ಮಾಡ್ತಾ ಇರುವಾಗ ಇದ್ರದ್ರಿಂದ ಶುರು ಮಾಡೋಣ. ಸಿಂಪ್ಲಿಸ್ಟಿಕ್ ಟರ್ಮ್ಸಲ್ಲಿ ಈ ನೋಡ್ದು ನಾನು ಏನು ಮಾಡಬೇಕಾಗುತ್ತೆ? ಹೊಸ ನ್ಯೂ ನೋಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ದಟ್ಸ್ ಅ ಸಿಂಪ್ಲರ್ ಒನ್. ಇಲ್ಲಿ ನೋಡಿದ್ರೆ ಅಂದರೆ ನಿಮಗೇನು ಕಾಣ್ತಿದೆ? ನೋಡ್ ಕೊಟ್ಟು ಒಂದು ವ್ಯಾಲ್ಯೂ ಕೊಟ್ಟರೆ ನಾನು ಏನು ಮಾಡ್ಬೋದು? ನನ್ನ ಹತ್ರ ಏನಿದೆ ಈ ಪಾಯಿಂಟ್ ಇನ್ ಟೈಮಲ್ಲಿ ಫಸ್ಟ್ ನೋಡಿಗೆ ನನಗೆ ಈ ನೋಡ್ ಕೊಟ್ಟಿರುವಾಗ ದಿಸ್ ಇಸ್ ನಥಿಂಗ್ ಬಟ್ ಈ ನೋಡ್, ಹೌದಾ? ಈ ಕೇಸಲ್ಲಿ ಓಕೆ. ಸೊ ಐ ಜಸ್ಟ್ ಸ್ವಲ್ಪ ಹೋಗ್ಬಿಟ್ಟು ಇದನ್ನು ಫಾರ್ಮುಲೇಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಬೇಸಿಕ್ಲಿ ವಾಟ್ ಈಸ್ ಅ ಕ್ವಶನ್ ದಟ್ ವಿ ನೀಡ್ ಟು ಆಸ್ಕ್? ಸೊ ವಿವರ್ ಏನಿದ್ವಿ? ಈ ಪ್ಲೇಸಲ್ಲಿದ್ವಿ. ಇದನ್ನು ನಾವು ಹಳೆ ನೋಡು ಅಂತ ಹೇಳಿ ತಿಳ್ಕೊಳ್ಳೋಣ. ಹಿಂದೆ ಕಾಣ್ತಾ ಇರ್ತಕ್ಕಂಥ ನೋಡನ್ನ ಹಳೆ ನೋಡು ಅಂತ ಹೇಳಿ ತಿಳ್ಕೊಳ್ಳೋಣ. ಅದರ ಮೇಲ್ಭಾಗದಲ್ಲಿ ಕಾಣ್ತಿರ್ತಕ್ಕಂಥ ನೋಡನ್ನ ಹೊಸದು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಇದ್ರದ್ದು ರೆಪ್ಲಿಕಾ ಇದು, ಇದ್ರದ್ದು ರೆಪ್ಲಿಕಾ ಇದು, ಇದ್ರದ್ದು ರೆಪ್ಲಿಕಾ ಇದು. ಯಾಕೆ ಈ ರೀತಿಯಲ್ಲಿ ಕ್ರಿಯೇಟ್ ಮಾಡಿದ್ದೀವಿ? ಹಳೆ ನೋಡು ಇದು ಅಂತ ಹೇಳಿ ಅಂದ್ಕೊಂಡ್ರೆ, ಹಳೆ ನೋಡಿಂದ ಅದರದ್ದು ನೈಬರ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ ಕ್ವಶನ್ ಏನು ಕೇಳಬೇಕು? ನಾನು ಕ್ವಶನ್ ಕೇಳಬೇಕಾಗಿರೋದು ಇಷ್ಟೇ: ಇದ್ರದ್ದು ಹೊಸ ನೋಡ್ ಅವೈಲಬಲ್ ಇದೆ ನನ್ನ ಬಳಿ. ಹೊಸ ನೋಡ್ ನನ್ನ ಹತ್ರ ಅವೈಲಬಲ್ ಇತ್ತು ಅಂತ ಹೇಳಂದರೆ ನನ್ನ ಹೊಸ ನೋಡ್ ಜೊತೆ ಕನೆಕ್ಷನ್ ಮಾಡ್ಕೋ ಅನ್ನೋದನ್ನು ಕೇಳ್ಕೋಬೇಕು. ಇಲ್ಲ, ಹೊಸ ನೋಡ್ ಆಲ್ರೆಡಿ ಅವೈಲಬಲ್ ಇತ್ತು, ಅದು ಯಾವಾಗುತ್ತೆ? ಅಸ್ಯೂಮ್ ದಟ್ ಇಲ್ಲಿಂದ ಇನ್ನೊಂದು ಲೈನ್ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಆ ಕೇಸಲ್ಲಿ ಏನಾಗಿದೆ? ಆಲ್ರೆಡಿ ಇಲ್ಲಿಂದ ಇಲ್ಲಿಗೆ ಹೋದಾಗ ಹೊಸ ನೋಡ್ ಕ್ರಿಯೇಟ್ ಆಗಿತ್ತು. ಅದನ್ನು ನಾವೇನು ಮಾಡ್ಕೊಳ್ತೀವಿ? ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ, ರೈಟ್? ಸೊ ಆ ಕಾರಣಕ್ಕೋಸ್ಕರ ನಾವೇನು ಮಾಡಬೇಕು? ಇಲ್ಲಿ ಒಂದು ಪಾಯಿಂಟ್ ಇನ್ ಟೈಮಲ್ಲಿ ನಾವೇನು ಮಾಡ್ಕೋಬೇಕಾಗುತ್ತೆ? ಹೊಸ ನೋಡಿಂದು ಹಳೆ ನೋಡ್ ಜೊತೆಗೆ ಒಂದು ಮ್ಯಾಪಿಂಗ್ ಇಟ್ಕೋಬೇಕಾಗುತ್ತೆ, ರೈಟ್? ವೆರಿ ಸಿಂಪಲ್. ನೋಡಿ, ಆ ಮ್ಯಾಪಿನ ಇನ್ಸೆಪ್ಷನ್ ಹೇಗಾಗ್ತಿದೆ ಇಸ್ ವೆರಿ ಸಿಂಪಲ್. ಹಳೆ ನೋಡಿಂದ ನಾನು ಟ್ರಾವರ್ಸ್ ಮಾಡ್ತಾ ಇದ್ದೀನಿ. ಒಂದು ಮೊದಲನೇ ನೈಬರಿಗೆ ಬರ್ತೀನಿ. ಆ ನೈಬರಲ್ಲಿ ನಾನು ಬಂದಾಗ ಇದ್ರದ್ದು ಹೊಸ ನೋಡ್ ಅವೈಲಬಲ್ ಇದೆನಾ? ಇಫ್ ಐ ಆಸ್ ದಟ್ ಕ್ವಶನ್, ಅದಕ್ಕೆ ಉತ್ತರ ಏನು? ಹೌದು, ಅವೈಲಬಲ್ ಇದೆ ಅಂತ ಹೇಳಬೇಕು ಅಂತ ಹೇಳಂದರೆ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ನಾನು ಈ ನೋಡನ್ನ ನಾನು ಕೊಟ್ಟಾಗ ಯಾವುದೋ ಒಂದು ಮೆಥಡಿಗೆ ಕೊಡ್ತೀನಿ ಅಂತ ಹೇಳಿ ತಿಳ್ಕೊಳ್ಳೋಣ. ಆ ನೋಡಿಗೆ ನಾನು ಆ ಮೆಥಡಿಗೆ ಕೊಟ್ಟಾಗ ಇದನ್ನು ಅಲ್ಲಿಂದ ಔಟ್ಪುಟ್ ಏನು ಬರಬೇಕು? ಅಲ್ಲಿಂದ ಹೊಸ ನೋಡ್ ನನಗೆ ಔಟ್ಪುಟ್ ಬರಬೇಕು. ಆ್ಯಂಡ್ ಇದು ಕ್ವಿಕ್ಕಾಗಿ ಆಗ್ಲಿಕ್ಕೆ ಸಾಧ್ಯ ಯಾವುದರಲ್ಲಿ? ವಿತ್ O ಆಫ್ ಕ್ವಿಕ್ ಅಂತ ಹೇಳಂದರೆ O ಆಫ್ 1 ಕಾನ್ಸ್ಟೆಂಟ್ ಟೈಮಲ್ಲಿ ನಾನು ಹೊಸ ನೋಡಿದೆನಾ ಅಂತ ಹೇಳ್ಬಿಟ್ಟು ಹಳೆ ನೋಡ್ ಕೊಟ್ಟಾಗ ಆಗೋದೆಲ್ಲಿ? ಹ್ಯಾಶ್ ಟೇಬಲ್ಸಲ್ಲಿ, ರೈಟ್? ದೋಸ್ ಆರ್ ಕಾಲ್ಡ್ ಆಸ್ ಹ್ಯಾಶ್ ಟೇಬಲ್ಸ್ ಅಥವಾ ಡಿಕ್ಷನರಿ ಆರ್ ಮ್ಯಾಪ್ಸ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್, ರೈಟ್? So basically there is a need of having a dictionary which keeps old node ಯಾವುದು, ಇದರದ್ದು ವ್ಯಾಲ್ಯೂ ಬಂದ್ಬಿಟ್ಟು ಇದರದ್ದು ವ್ಯಾಲ್ಯೂ ಬಂದ್ಬಿಟ್ಟು ಡೈರೆಕ್ಟ್ಲಿ ನೋಡೆ. ಸೊ ನೋಡು, ಇದನ್ನು ನೋಡು, ಇಲ್ಲಿ ಬಂದ್ಬಿಟ್ಟು ಹೊಸ ನೋಡು, ರೈಟ್? ಬಟ್ ಡಾಟಾ ಟೈಪ್ ಬಂದ್ಬಿಟ್ಟು ಎರಡರದ್ದು ನೋಡ್ ಏನಾಗುತ್ತೆ? ಎರಡರದ್ದು ನೋಡ್ ಆಗುತ್ತೆ, ರೈಟ್? ಇಲ್ಲಿ ಕೂಡ ಬಂದ್ಬಿಟ್ಟು ಏನಾಗುತ್ತೆ? ಇಲ್ಲಿ ಕೂಡ ನೋಡ್ ಆಗುತ್ತೆ. ಸೊ ಈ ಟೆಕ್ಸ್ಟ್ ಹಾಕೋಣ. ಸೊ ಎಸ್ಕೇಪ್, ದಿಸ್ ಇಸ್ ಲಿಟಲ್ ಬಿಟ್ ಟ್ರಿಕ್ಕಿಯರ್. ಸೊ ಇಲ್ಲಿ ಕೂಡ ಹೊಸದಾಗಿ ಬಂದುಬಿಟ್ಟು ನಮಗೇನಂತ ಹೇಳೋಣ? ನೋಡ್ ಅಂತ ಹೇಳ್ಬಿಟ್ಟು ಅನ್ನೋಣ ಇಲ್ಲಿ ಕೂಡ, ರೈಟ್? ಸೊ ಇಲ್ಲಿ ಬಂದುಬಿಟ್ಟು ಓಲ್ಡ್ ನೋಡು, ಇದು ಬಂದುಬಿಟ್ಟು ನ್ಯೂ ನೋಡು. ಸೊ ಯಾವಾಗ ನಾನು ಇಲ್ಲಿ ಬರ್ತೀನೋ, ಈ ಪ್ಲೇಸಲ್ಲಿ ಬರ್ತೀನೋ, ವೆನ್ ಐ ಆಮ್ ಎಕ್ಸ್ಪ್ಲೋರಿಂಗ್ ದ ನೈಬರ್ಸ್ ಇನ್ ಕೇಸ್ ಆಫ್ BFS ಅಲ್ಲಿ ಕ್ಯೂ ಅಲ್ಲಿ ದಬ್ಬಿಬಿಟ್ಟು ನೆಕ್ಸ್ಟ್ ವಾಪಸ್ ಈ ನೋಡಲ್ಲಿ ನಾನು ಬಂದು ಕೇಳಿದಾಗ ಇಲ್ಲಿ ಏನಾದರೂ ನನಗೆ
ದಬ್ತಾ ಇರೋಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ನಾನು ಈ ನೋಡ್ನ ನಾನು ಕ್ಯೂ ಅಲ್ಲಿ ದಬ್ಬದಕ್ಕಿಂತ ಮುಂಚಿತವಾಗಿ ಫಸ್ಟ್ ಇದನ್ನು ನಾನು ವಿಸಿಟ್ ಮಾಡಿದ ತಕ್ಷಣ ಏನು ಕೇಳ್ತೀನಿ, ಇದ್ರದ್ದು ಹೊಸ ನೋಡ್ ಅವೈಲಬಲ್ ಇದೆನಾ, ಇತ್ತು ಅಂತ ಹೇಳಂದರೆ ಅದನ್ನು ನನ್ನ ಹೊಸ ನೋಡ್ ಜೊತೆ ಕನೆಕ್ಷನ್ ಮಾಡು. ಇಲ್ಲಿ ನನ್ನ ಹೊಸ ನೋಡ್ ಅನ್ನೋದನ್ನು ಕೂಡ ನಾನು ಎಲ್ಲಿ ದಬ್ಬಿರ್ತೀನಿ, ನನ್ನ ಹ್ಯಾಶ್ ಟೇಬಲಲ್ಲಿ ದಬ್ಬಿರ್ತೀನಿ. ಸೊ ಆ ರೀತಿಯಲ್ಲಿ ಕನೆಕ್ಷನ್ನು ಆಯಿತು, ಹೊಸ ನ್ಯೂ ಅಪ್ ನೋಡಾಯಿತು. ಈಸಂಟ್ ದಟ್ ವಾಟ್ ದ ವೆರಿ ನೆಕ್ಸ್ಟ್ ಥಿಂಗ್ ವಾಸ್, ನ್ಯೂ ಅಪ್ನ ನಾವು ಯಾವುದು ಸೀಟೋರ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ. ಕನೆಕ್ಷನ್ನ ಹೇಗೆ ಮಾಡ್ತೀವಿ, ಕನೆಕ್ಷನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಎಲ್ಲಾದರೂ ಒಂದು ಪಾಯಿಂಟಲ್ಲಿ ನಾನು ಹೊಸ ನೋಡನ್ನ ನಾನು ಸೇವ್ ಮಾಡಿ ಇಟ್ಕೊಂಡಾಗ, ಹಳೆ ನೋಡದಲ್ಲಿ ನಾನು ಅಲ್ಲಿಂದ ಅದಕ್ಕೆ ಮುಂಚೆ ಹೋದಾಗ ನನ್ನ ಹೊಸ ನೋಡಿಂದ ನಾನು ಏನು ಮಾಡ್ಕೋಬೋದು, ಹಳೆ ನೋಡನ್ನ ನಾನು ಕನೆಕ್ಟ್ ಮಾಡ್ಕೋಬೋದು. ಇಟ್ ಈಸ್ ಬಿಟ್ ಟ್ರಿಕಿಯರ್, ಬಟ್ ಒನ್ಸ್ ಯು ವಿಜುವಲೈಸ್ ವಿತ್ ಹ್ಯಾಶ್ ಟೇಬಲ್ಸ್ ನಿಮಗೆ ಏನಾಗುತ್ತೆ, ಈಸಿ ಆಗೋಗುತ್ತೆ. ಕಮಿಂಗ್ ಬ್ಯಾಕ್ ನಾವು ಒನ್ಸ್ ದಟ್ ಈಸ್ ಆಲ್, ದಟ್ ಐ ಥಿಂಕ್ ಸೊ ಅಷ್ಟೇ ಮುಗ್ದೋಯ್ತು. ಇವಾಗ ನೋಡಿ, ನೀವು ಇಲ್ಲಿದ್ದೀರಾ, ಇಲ್ಲಿಗೆ ಬಂದಾಗ ಈ ಕ್ವಶನ್ ಕೇಳ್ಕೊಂಡಾಗ ಹೊಸ ನೋಡ್ ಸಿಕ್ತು ಅಂತ ಹೇಳಂದರೆ ಯು ವಿಲ್ ಕನ್ಸ್ಟ್ರಕ್ಟ್ ಹೊಸ ನೋಡ್, you will use that ಹೊಸ node and then connect that node to your previous new node, right? ಅದನ್ನು ನೀವು ಮಾಡ್ತೀರಾ, and then that is what you will basically keep on doing to every other stuff. There comes one point in time ಎಲ್ಲಿ ಆಲ್ರೆಡಿ ಈ ನೋಡಿಗೆ ನನಗೇನಾಗಿದೆ, ಹೊಸ ನೋಡ್ ಬಂದುಬಿಟ್ಟಿದೆ. ಈ ಕೇಸ್ ನೋಡೋಣ, ಇಲ್ಲಿದ್ದೀನಿ ನಾನು ಅಂತ ಹೇಳಿ ತಿಳ್ಕೊಳ್ಳೋಣ. ದಿಸ್ ಕ್ಯಾನ್ ಆಲ್ಸೋ ಈ ಹಳೆ ನೋಡಿಂದ ಈ ನೋಡಿಗೂ ನಾನು ಲೀಡ್ ಆಗ್ಬೋದು. ಈ ನೋಡಿಂದ ನಾನು ಇಲ್ಲಿಗೆ ಲೀಡ್ ಆದಾಗ ಇಲ್ಲೇನಾಗಿರುತ್ತೆ, ಆಲ್ರೆಡಿ ನಾನು ಹೊಸ ನೋಡ್ ಕ್ರಿಯೇಟ್ ಮಾಡಿದ್ದೆ, ಆ ಹೊಸ ನೋಡ್ನ ಏನು ಮಾಡು, ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಬಿಡು. ಅದು ಎಲ್ಲಿಟ್ಕೊಂಡಿದ್ದೆ ಆ ಹೊಸ ನೋಡ್ನ, ಇಲ್ಲಿಟ್ಕೊಂಡಿದ್ದೆ, ರೈಟ್? ದೆರ್ ಈಸ್ ಅ ನೀಡ್ ಆಫ್ ಅ ಡಾಟಾ ಟೇಬಲ್ ಅನ್ನೋದು ಅರ್ಥ ಆಯಿತು. ದೆರ್ ಈಸ್ ಅ ನೀಡ್ ಆಫ್ ಅ ಕ್ಯೂ ಬಿಕಾಸ್ ವಿ ಆರ್ ಟ್ರೈಂಗ್ ಟು ಎಂಪ್ಲಾಯ್ BFS ಅನ್ನೋದಕ್ಕೋಸ್ಕರ, BFS ಮಾಡೋದಕ್ಕೋಸ್ಕರ ನಮಗೆ ಕ್ಯೂ ಬೇಕು. ಲೆಟ್ಸ್ ಕ್ವಿಕ್ಲಿ ಗೋ ಅಬೌಟ್ ರೈಟಿಂಗ್ ದ್ಯಾಟ್ 2 little ಡಾಟಾ ಸ್ಟ್ರಕ್ಚರ್ಸ್. ನಮಗೇನು ಬೇಕಾಗಿದೆ, ಫಸ್ಟ್ ಬಂದುಬಿಟ್ಟು ನಮಗೆ ಒಂದು ಮ್ಯಾಪ್ ಬೇಕಾಗಿದೆ ವಿಚ್ ಕೀಪ್ಸ್ ದಟ್ ಓಲ್ಡ್. ಸೊ ಸಿಂಪ್ಲಿಸಿಟಿಗೆ ಮ್ಯಾಪ್ ಅಂತ ಹೇಳಿ ಕರೆಯುವ. ಆ ಮ್ಯಾಪ್ ಇಸ್ ಈಕ್ವಲ್ ಟು ಇನ್ ಕೇಸ್ ಆಫ್ ಇದರಲ್ಲಿ ಡಿಕ್ಷನರಿ ಅಂತ ಹೇಳಿ ಕರಿತೀವಿ, ರೈಟ್? ಡಿಕ್ಷನರಿ ಆ್ಯಂಡ್ ಇಟ್ ವಿಲ್ ಹ್ಯಾವ್ ಏನು ಜೆನರಿಕ್ ನೋಡ್ ಮತ್ತು ನೋಡಿನ ಜೆನರಿಕ್, ರೈಟ್? ಎರಡು, ಹಳೆ ನೋಡು, ಹೊಸ ನೋಡು, ರೈಟ್? ನೆಕ್ಸ್ಟ್ ಏನು ಬಂದುಬಿಟ್ಟು ಕ್ಯೂ ಇದೆ ಆ್ಯಂಡ್ ನ್ಯೂ ಕ್ಯೂ, ರೈಟ್? ನ್ಯೂ ಕ್ಯೂ ಆಫ್ ವಾಟ್, ಆಫ್ ಏನು ಇಟ್ಕೊಳ್ತಾ ಇರೋದು, ಅದರೊಳಗಡೆ ನೋಡ್ಗಳನ್ನೇ ಇಟ್ಕೊಳ್ತಾ ಇರೋದು. ಕಾಂಪ್ಲೆಕ್ಸ್ ಡಾಟಾ ಸ್ಟ್ರಕ್ಚರ್ಸ್ ನೋಡ್ ಅಂತ ಹೇಳಂದ್ಬಿಟ್ಟು ಫಸ್ಟ್ ಏನು ಮಾಡ್ತೀವಿ, ಸಿಂಪ್ಲಿ BFSನ ನಾವು ಶುರು ಮಾಡಬೇಕಂದ್ರೆ ಫಸ್ಟ್ ಮಾಡೋ ಕೆಲಸನೇ ಏನು, NQ ಮಾಡೋದು. ಏನು NQ ಮಾಡ್ತೀರಿ, NQ ನಮಗೆ ಏನು ನೋಡ್ ಕೊಟ್ಟಿದ್ದಾರೋ ಅದೇ ನೋಡ್ನೇ ತಾನೇ ನಾನು NQ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿಂದನೇ ನನ್ನ ಎಂಟ್ರಿ ಪಾಯಿಂಟ್, ಅವ್ರ ಎಂಟ್ರಿ ಪಾಯಿಂಟ್ನೇ ನನಗೇನು ಮಾಡಿಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ಸೊ ಆ ಎಂಟ್ರಿ ಪಾಯಿಂಟ್ನೇ ನಾನು ಏನು ಮಾಡ್ತೀನಿ, ಕ್ಯೂ ಒಳಗಡೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ನನ್ನ ಮ್ಯಾಪಲ್ಲಿ ಇದ್ರದ್ದು ಒಂದು ಕಾಪಿನ ನಾನು ಮೇಂಟೈನ್ ಮಾಡಬೇಕು, ಆ್ಯಸ್ ಟೋಲ್ಡ್ ಬಿಫೋರ್, ರೈಟ್? ಇಲ್ಲಿ ನೋಡಿ, ನೀವು ಇಲ್ಲಿಂದ ಬರುವಾಗ ಇದ್ರದ್ದು ಒಂದು ಕಾಪಿ ನ್ಯೂವರ್ ನೋಡ್ದ ನನಗೆ ಇದ್ದಲ್ಲಿ ಮಾತ್ರನೇ ಆ ನ್ಯೂ ನೋಡ್ನ ನಾನು ರೆಫರ್ ಮಾಡಲಿಕ್ಕೆ ಸಾಧ್ಯ. ಸೊ ಹಂಗಿದ್ರೆ ನಾನು ಏನು ಮಾಡಬೇಕು, ನ್ಯೂ ಅಪ್ ಮಾಡಬೇಕು. ಸೊ ಫಸ್ಟ್ ನಾನು ನ್ಯೂ ಅಪ್ ಮಾಡಿ ಅದನ್ನು ಮ್ಯಾಪಲ್ಲಿ ಆ್ಯಡ್ ಮಾಡಬೇಕು. ಸೊ ಇಲ್ಲೇನು ಮಾಡಬೇಕು, ಆ್ಯಂಡ್ ಅದರದ್ದು ರಿಲೇಷನ್ ಬಂದುಬಿಟ್ಟು ಓಲ್ಡ್ ನೋಡ್ ಜೊತೆಗಿರಬೇಕು. ಸೊ ಐ ಹ್ಯಾವ್ ಟು ಕ್ವಿಕ್ಲಿ ನ್ಯೂ ಅಪ್, ನ್ಯೂನ ಸಿಂಟ್ಯಾಕ್ಸ್ನ ಈ ರೀತಿಯಲ್ಲಿ ಬರೀಬೋದು. ಸೊ ಐ ಹ್ಯಾವ್ ಟು ನ್ಯೂ ಅಪ್. ನ್ಯೂ ಮಾಡುವಾಗ ಐ ವಿಲ್ ಯೂಸ್ ಯಾವ್ದು ಸೀಟೋರ್ ಬಂದುಬಿಟ್ಟು, ಯಾವ್ದು ಕನ್ಸ್ಟ್ರಕ್ಟರ್ ಬಂದುಬಿಟ್ಟು, ವ್ಯಾಲ್ಯೂ ಇರತಕ್ಕಂಥ ಕನ್ಸ್ಟ್ರಕ್ಟರ್. ಸೊ ವ್ಯಾಲ್ಯೂ ಎಲ್ಲಿರುತ್ತೆ, ನೋಟ್ ಡಾಟ್ ವ್ಯಾಲ್ಯೂ ಅಲ್ಲಿರುತ್ತೆ, ರೈಟ್? ಸಿಂಪಲ್. ಇಲ್ಲಿ ಇದಿಷ್ಟು ಅರ್ಥ ಆಯಿತು. ಸೊ ನಾನೇನು ಮಾಡಿದೆ, ನನ್ನ ಮ್ಯಾಪ್, ನನ್ನ ಡಿಕ್ಷನರಿಯಲ್ಲಿ, ನನ್ನ ಹ್ಯಾಶ್ ಟೇಬಲಲ್ಲಿ ಹಳೆ ನೋಡಿಂದು ಹೊಸ ನೋಡ್ ಜೊತೆಗೆ ಒಂದು ಮ್ಯಾಪ್ನ ನಾನು ಬರ್ಕೊಂಡೆ. Immediately you do what? You start the BFS, right? How do you start the BFS? You know how to start the BFS. Q.count greater than 0. Q ಅಲ್ಲಿ ಎಷ್ಟು ಐಟಮ್ ಇದೆನೋ ಅದನ್ನು ಖಾಲಿ ಆಗೋ ತನಕ ನೀ ಏನು ಮಾಡು, ಕ್ಯೂ ಅಲ್ಲಿ ಸ್ಟಾರ್ಟ್ ಮಾಡು. ಕೊನೆಗೆ ಏನಾಗಿರುತ್ತೆ, ಅದು ಸ್ಟಾರ್ಟ್ ಮಾಡಿದಾದಮೇಲೆ ಮ್ಯಾಪಿಂಗ್ ಎಲ್ಲ ಮಾಡಿ ಬಂದಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಕ್ವಿಕ್ಲಿ ವಿ ವಿಲ್ ರೈಟ್ ವಾಟ್ ನೀಡ್ ಟು ಬಿ ರಿಟರ್ನ್. ವಿ ನೋ ಆ್ಯಸ್ ಡಿಸ್ಕಸ್ಡ್ ಎಂಟ್ರಿ ನೋಡನ್ನೇ ನಾವು ಏನು ಮಾಡಬೇಕಾಗತ್ತೆ, ವಾಪಸ್ ಕಳಿಸ್ಬೇಕಾಗತ್ತೆ. ಅಂದರೆ ನೋಡಲ್ಲೇ ನಾವು ಏನಾಗಿರ್ತೀವಿ, ಚೇಂಜ್ ಮಾಡಿರ್ತೀವಿ. ಸೊ ಅದು ಎಲ್ಲಿರುತ್ತೆ, ಮ್ಯಾಪಲ್ಲಿರುತ್ತೆ. ಹೊಸ ನೋಡ್ ಎಲ್ಲಿ ಸಿಗ್ತಿದೆ. ಸೊ ಇದೇನು ಬಂದುಬಿಟ್ಟು, ಇದೇನಿರೋದು, ಇದು ಬಂದುಬಿಟ್ಟು ಹೊಸ ನೋಡಿನ ಮ್ಯಾಪಿಂಗ್ ಹಳೆ ನೋಡೋದ ಜೊತೆಗೆ. ಅದರ ಅರ್ಥ ಏನು, ಮ್ಯಾಪ್ ಆಫ್ ಹಳೆ ನೋಡ್ ಕೊಟ್ಟರೆ ಆ್ಯಂಡ್ ದಿಸ್ ನೋಡ್ ಬೀಯಿಂಗ್ ದ ಎಂಟ್ರಿ ಪಾಯಿಂಟ್ ನೋಡ್, ಆ ಎಂಟ್ರಿ ಪಾಯಿಂಟ್ ನೋಡ್ ಕೊಟ್ಟರೆ ಆ ಮ್ಯಾಪಲ್ಲಿ ನಮಗೇನು ಕಾಣಬೇಕು, ಮ್ಯಾಪಲ್ಲಿ ಹೊಸ ನೋಡ್ ಬರಬೇಕು. ಆ್ಯಂಡ್ ದಿಸ್ ಹೊಸ ನೋಡ್, ದಿಸ್ ನ್ಯೂ ನೋಡ್ ವಿಲ್ ಬಿ ಡೈರೆಕ್ಟಿಂಗ್ ಟು ಆಲ್ ದ ನ್ಯೂ ನೈಬರ್ಸ್ ಆ್ಯಂಡ್ ದಸ್ ಎಂಟೈರ್ ಡೀಪ್ ಕ್ಲೋನ್, ರೈಟ್? ಸಿಂಪಲ್ ಆಸ್ ದ್ಯಾಟ್. ಸೊ ನಾವು ಕಮಿಂಗ್ ಬ್ಯಾಕ್, ಹೌ ಡು ವಿ ಪರ್ಫಾರ್ಮ್ ದಿಸ್ ಪರ್ಟಿಕ್ಯುಲರ್ DFS ಮಾಡುವಾಗ ನಾವೇನು ಮಾಡ್ತೀವಿ, ವಿ ವಿಲ್ ಸ್ಟಾರ್ಟ್ ಕ್ಯೂ ಕೌಂಟ್ ಆ್ಯಂಡ್ ದೆನ್ ವಾಟ್ ವಿ ವಿಲ್ ಟೇಕ್, Q.dq ಮಾಡ್ತೀವಿ, ರೈಟ್?
ಇಲ್ಲಿ ಡಿ ಕ್ಯೂ ಮಾಡಿಬಿಟ್ಟು ಇದ್ರದ್ದು ಹೊಸ ನೋಡ್ ತೊಗೊಳ್ಳೋಣ. ಇಲ್ಲಿ ನಾವು ಇದನ್ನೇನಂತ ಕರೆಯೋಣ, ಕರೆಂಟ್ ಅಂತ ಹೇಳ್ಬಿಟ್ಟು ಕರೆಯೋಣ. ಇದರ ಮೇಲೆ ವಿ ವಿಲ್ ಆಸ್ಕ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಹಿಯರ್. ವಿ ನೀಡ್ ಟು ಕ್ವಶನ್ ನಾವು, ರೈಟ್. ಎವ್ರಿಥಿಂಗ್ ಈಸ್ ರೆಡಿ ಫಾರ್ ಅಸ್ ನಾವು, ಎವ್ರಿಥಿಂಗ್ ಈಸ್ ಸಿಂಪ್ಲಿ ಅಂಡರ್ಸ್ಟುಡ್ ನಾವು, ರೈಟ್. ಇಲ್ಲಿ ನಾವೇನು ಇಲ್ಲಿ ಎಕ್ಸಾಕ್ಟ್ಲಿ ಏನು ಕ್ವಶನ್ ಕೇಳ್ಕೋಬೇಕು, ಈ ಪಾಯಿಂಟಲ್ಲಿ ಇದ್ದೀವಿ, ಇದನ್ನು ಅರ್ಥ ಮಾಡ್ಕೋಬೇಕು. ಈ ನೋಡ್ ಕೂಡ ನಮಗೆ ಆಕ್ಸೆಸಬಲ್ ಇದೆ, ಬಟ್ ಕರೆಂಟ್ ನೋಡ್ ಬಂದ್ಬಿಟ್ಟು ಯಾವುದು, ಹಳೆ ನೋಡು, ದ ಓಲ್ಡರ್ ನೋಡ್, ರೈಟ್. ಸೊ ಇಲ್ಲಿ ಈ ಓಲ್ಡರ್ ನೋಡ್ ಹತ್ರ, ನಮ್ಮ ಕರೆಂಟ್ ನೋಡ್ ಹತ್ರ ನಿಂತ್ಕೊಂಡು, ದಟ್ ಈಸ್ ವಿಚ್ ವಿ ಆರ್ ಕಾಲಿಂಗ್ ಆಸ್ ಕರೆಂಟ್ ಅಂತ ಹೇಳಿ, ಅಲ್ಲಿ ನಾವೇನು ಕೇಳ್ತಾ ಇದ್ದೀವಿ, ನನ್ನ ನೈಬರ್ಸ್ ಯಾರ್ಯಾರು, ನನ್ನ ನೈಬರ್ಸ್ ಯಾರ್ಯಾರು, ಫಾರ್ ಈಚ್ ಲೂಪಲ್ಲಿ ನನ್ನ ನೈಬರ್ಸ್ ಯಾರು ಅಂತ ಹೇಳಿ ಕೇಳಿದ ತಕ್ಷಣ ಬಂದುಬಿಡುತ್ತೆ. ಸೊ ಲೆಟ್ಸ್ ರೈಟ್ ದ್ಯಾಟ್ ಫಾರ್ ಈಚ್ ಲೂಪ್. ಏನು ಬರೆಯೋಣ, ಫಾರ್ ಈಚ್ ಲೂಪಲ್ಲಿ ನನ್ನ ಕರೆಂಟ್ ನೋಡಿಗೆ ನಾನು ನೈಬರ್ಸ್ ಯಾರ್ಯಾರು ಅಂತ ಹೇಳಿ ಲೀಸ್ಟ್ ಮಾಡಬೇಕು ಅಂತ ಹೇಳಂದರೆ ನೈಬರ್ನ ತಗೊಳ್ಳೋಣ, ರೈಟ್. ನೈಬರ್ ಇನ್ ಯಾರು, ಕರೆಂಟ್ ಡಾಟ್ ನೈಬರ್ಸ್ ನಾನು ತೊಗೊಳ್ತಿದ್ದೀನಿ ಅಂತೇಳಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಈಚ್ ನೈಬರ್ ನನಗೆ ಬರ್ತಾರೆ ಹೊರಗಡೆ, ರೈಟ್. ಒಂದು ಸಿಂಗಲ್ ನೈಬರ್ಸ್ ನನಗೇನಾಗ್ತಾರೆ, ಹೊರಗಡೆ ಬರ್ತಾ ಹೋಗ್ತಾರೆ ಈ ಗ್ರಾಫಲ್ಲಿ, ರೈಟ್. ಈ ಒಂದು ಓಲ್ಡ್ ನೈಬರ್ ನನಗೆ ಫಸ್ಟ್ ನೈಬರ್ ಬಂದಾಗ, ರೈಟ್, ಫಸ್ಟ್ ನೈಬರ್ ಯಾರು, ಈ ಕೇಸಲ್ಲಿ 2. ಸೊ ಫಸ್ಟ್ ನೈಬರ್ ನನಗೆ ಹೊರಗಡೆ ಬಂದಾಗ ಇದ್ರದ್ದು ಹೊಸ ವರ್ಷನ್ ಇದೆನಾ, ದಟ್ಸ್ ವಾಟ್ ಯು ಹ್ಯಾವ್ ಟು ಆಸ್ಕ್. ಇಲ್ಲ ಅಂತ ಹೇಳಂದರೆ, ಸೊ ಫಸ್ಟ್ ಕ್ವಶನ್ ದಟ್ ಯು ನೀಡ್ ಟು ಆಸ್ಕ್ ಏನು ಅಂತ ಹೇಳಂದರೆ, ಏನು ಕೇಳಬೇಕು, ಇಫ್ ನಾಟ್ ಪ್ರೆಸೆಂಟ್. ಮೊದಲನೇ ಬಾರಿಯಲ್ಲಿ ಏನಾಗುತ್ತೆ, ದ ಫಸ್ಟ್ ವೆರಿ ಎವಿಡೆಂಟ್ಲಿ ಏನಾಗುತ್ತೆ, ಇಫ್ ಇಟ್ ಈಸ್ ನಾಟ್ ಪ್ರೆಸೆಂಟ್ ಏನೇನೆಲ್ಲ ಮಾಡಬೇಕು, ಇಫ್ ನಾಟ್ ಪ್ರೆಸೆಂಟ್ ಏನು ಮಾಡ್ತೀರಾ ಅದನ್ನು ಕ್ವಿಕ್ಕಾಗೆ ಬರೆದ್ಬಿಡೋಣ ಬೇಕಿದ್ರೆ. ಇಫ್ ಯಾವುದರಲ್ಲಿ ಪ್ರೆಸೆಂಟ್ ಇಲ್ಲ, ಹೌ ಡು ಯು ಚೆಕ್ ದಟ್ ಯಾವುದ್ರಲ್ಲಿ ಪ್ರೆಸೆಂಟ್ ಇಲ್ಲ, ದಟ್ ಈಸ್ ವೇರ್ ದ ಡಿಕ್ಷನರಿ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಮ್ಯಾಪಲ್ಲಿ ಕೀಸಲ್ಲಿ ಇಲ್ಲ ಅಂತ ಹೇಳಂದರೆ ಕಂಟೇನ್ಸ್ ಕೀಸ್, ರೈಟ್, ಕಂಟೇನ್ಸ್ ಕೀಸ್. ಯಾವುದರಲ್ಲಿ, ಮ್ಯಾಪ್ ಇನ್ ಕಂಟೇನ್ಸ್ ಕೀಯಲ್ಲಿ ಈ ನೈಬರ್, ದಿಸ್ ಈಸ್ ಓಲ್ಡ್ ನೈಬರ್, ರೈಟ್. ಈ ನೈಬರ್ ಇಲ್ಲ ಅಂದರೆ, ಇಲ್ಲ ಅಂತ ಹೇಳಂದರೆ ಏನು ಮಾಡಬೇಕು ಇಸ್ ವಾಟ್ ಯು ನೀಡ್ ಟು ವರಿ ಆಫ್, ರೈಟ್. ಇದ್ದರೆ ಏನು ಮಾಡಬೇಕು, ನೆಕ್ಸ್ಟ್ ಬಂದುಬಿಟ್ಟು ಇದ್ದರೆ ಏನು ಮಾಡಬೇಕು, ರೈಟ್. ಯು ನೋ ದ ಆನ್ಸರ್ ಟು ದಿಸ್ ಆಲ್ರೆಡಿ. ಇತ್ತು ಅಂತ ಹೇಳಂದರೆ ಹೊಸ ನೈಬರ್ ಇಲ್ಲ ಅಂತ ಹೇಳಂದರೆ ಏನು ಮಾಡು, ನ್ಯೂ ನೋಡ್ನ ಕ್ರಿಯೇಟ್ ಮಾಡು ಯೂಸಿಂಗ್ ದ ನೈಬರ್, ನ್ಯೂ ನೋಡ್ ವಿತ್ ನೈಬರ್ ವ್ಯಾಲ್ಯೂ, ರೈಟ್. ನೈಬರ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡು. ನೆಕ್ಸ್ಟ್ ಏನು ಮಾಡು, ಇದನ್ನು ಇದು ಹೊಸದಾಗಿರೋದ್ರಿಂದ ಇದನ್ನು ನಾನು ಕ್ಯೂವಲ್ಲಿ ಆ್ಯಡ್ ಮಾಡಬೇಕಾ, ನೆಕ್ಸ್ಟ್ ಇಲ್ಲಿಂದ ನಾನು ಪ್ರೊಸೀಡ್ ಆಗಬೇಕಾ, 2 ಇಂದ 3ಗೆ ಹೋಗಬೇಕಾ, ಅದನ್ನು ಆಗಬೇಕು ಅಂತ ಹೇಳಂದರೆ ಕ್ಯೂವಲ್ಲಿ ಏನು ಮಾಡು, ಎನ್ಕ್ಯೂ ಮಾಡು. ಯಾರನ್ನ ನೈಬರ್ನ ನಾನು ಎನ್ಕ್ಯೂ ಮಾಡ್ತೀನಿ. ಒಂದು ಸತೆ ಇದಾದ ನಂತರ ಇಲ್ಲಿಗೆ ಏನಾಯಿತು, ಹೊಸ ನೈಬರ್ ಬಂತು ನನಗೆ ಆ್ಯಂಡ್ ಕ್ಯೂವಲ್ಲಿ ಬಂತು. ಈ ನ್ಯೂ ನೈಬರ್ನ ನಾನು ಏನು ಮಾಡಬೇಕಾಗತ್ತೆ, ಇದನ್ನು ಆಲ್ರೆಡಿ ನಾನು ಎಲ್ಲಾದರೂ ಒಂದು ಕಡೆ ಪರ್ಸಿಸ್ಟ್ ಮಾಡಬೇಕಾಗುತ್ತೆ. ಈ ನ್ಯೂ ನೈಬರ್ ಅಗೇನ್ ಮತ್ತೆ ನನಗೆ ಬೇಕಾಗುತ್ತೆ. ನ್ಯೂ ನೈಬರ್ ಕ್ರಿಯೇಟ್ ಮಾಡಿದ ತಕ್ಷಣ ಏನು ಮಾಡಬೇಕು, ಎಲ್ಲಾದರೂ ಇಟ್ಕೋಬೇಕು ಅದನ್ನು ನಾವು ಎಲ್ಲಿ ಮಾಡ್ತೀವಿ, ಈ ಡಿಕ್ಷನರಿಯಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಆ್ಯಡ್ ಟು ದಟ್ ಡಿಕ್ಷನರಿ ಆ್ಯಡ್ ಮಾಡಬೇಕು, ಕ್ಯೂಗೆ ಎನ್ಕ್ಯೂ ಮಾಡಬೇಕು, ರೈಟ್. ಇಷ್ಟು ಮಾಡಿದ ತಕ್ಷಣ ಏನಾಗುತ್ತೆ, ಹೊಸ ನೈಬರ್ನ ನಾವು ಕ್ರಿಯೇಟ್ ಮಾಡಿ ಡಿಕ್ಷನರಿಗೆ ಆ್ಯಡ್ ಮಾಡ್ತೀವಿ, ರೈಟ್. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ಏನು ಮಾಡಬೇಕು, ಕನೆಕ್ಷನ್ ಬಿಲ್ಡ್ ಮಾಡಬೇಕು. ಬರೀ ಹೊಸದೊಂದು ನೋಡ್ ಕ್ರಿಯೇಟ್ ಆಗಿದೆ. ಈ ಹೊಸ ಪೇರೆಂಟ್ ನೋಡ್ ಜೊತೆಗೆ ಕನೆಕ್ಷನ್ ಆಗಿದೆನಾ, ಇಲ್ಲ. ಸೊ ಹೊಸ ಪೇರೆಂಟ್ ನೋಡ್ ಯಾವುದು, ಕರೆಂಟ್ ನೋಡಲ್ಲಿ ಇರುತ್ತೆ. ಸೊ ಕರೆಂಟ್ ಬೀಯಿಂಗ್ ದಿ ಓಲ್ಡರ್ ನೋಡ್, ಇದನ್ನು ನಾನು ಮ್ಯಾಪಿಗೆ ಕೊಟ್ಟರೆ ನನಗೇನು ಸಿಗುತ್ತೆ, ಇದರಲ್ಲಿ ಹೊಸ ನೋಡ್ ಸಿಗುತ್ತೆ. ಈ ಮ್ಯಾಪಿನ ಕರೆಂಟಿಗೆ ನಾವೇನು ಮಾಡಬೇಕು, ಒಂದು ನ್ಯೂ ನೈಬರ್ನ ಆ್ಯಡ್ ಮಾಡಬೇಕು, ರೈಟ್. ನ್ಯೂ ನೈಬರ್ನ ಆ್ಯಡ್ ಮಾಡಬೇಕು, ನ್ಯೂ ನೈಬರ್ ಆ್ಯಡ್. ಆ ನ್ಯೂ ನೈಬರ್ ಎಲ್ಲಿ, ದಿಸ್ ಇಸ್ ದಟ್ ನ್ಯೂ ನೈಬರ್. ಈ ನ್ಯೂ ನೋಡ್ನೇ ವಿತ್ ನೈಬರ್ ಏನು ಕ್ರಿಯೇಟ್ ಮಾಡಿರ್ತೀವೋ ಅದನ್ನೇ ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ, ಆ್ಯಡ್ ಮಾಡಬೇಕಾಗತ್ತೆ, ರೈಟ್. ಆ್ಯಡ್ ಮಾಡಬೇಕಾಗತ್ತೆ ಇದನ್ನು, ರೈಟ್. ಇದು ಯಾವಾಗ ನನಗೆ ಹೊಸ ನೈಬರ್ ಇಲ್ಲ ಅಂತ ಹೇಳಂದಾಗ, ಹೊಸ ನೈಬರ್ ಇಲ್ಲ, ರೈಟ್. ಹೊಸದಾಗಿ ನಾವು ನೈಬರ್ನ ಕ್ರಿಯೇಟ್ ಮಾಡಿ ಅದನ್ನು ಕ್ಯೂವಲ್ಲಿ ಪುಷ್ ಮಾಡಿ, ಸೊ ದಟ್ ನೆಕ್ಸ್ಟ್ ಫರ್ದರ್ ಪ್ರೋಬ್ ಮಾಡಲಿಕ್ಕೆ. ಸೊ ಸಿಂಪಲ್ಲಾಗಿ ಹೊಸ ನೋಡ್ನ ಕ್ರಿಯೇಟ್ ಮಾಡಿ ಅದರದ್ದು ಕನೆಕ್ಷನ್ನ ನನ್ನ ಪ್ರೆಸೆಂಟ್ ಪೇರೆಂಟಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಆ್ಯಡಪ್ ಮಾಡ್ತಾಯಿದ್ದೀನಿ. ವಾಟ್ ಇಫ್ ಇದರದ್ದು ಆಲ್ರೆಡಿ ವ್ಯಾಲ್ಯೂ ನನ್ನ ಹತ್ರ ಇತ್ತು, ದೆನ್ ಇಟ್ ಬಿಕಮ್ಸ್ ವೆರಿ ಸಿಂಪಲ್. ಏನು ಮಾಡಬೇಕಾಗುತ್ತೆ, ನನ್ನ ಹತ್ರ ನ್ಯೂ ನೈಬರ್ ಇತ್ತು ಅಂದರೆ ನ್ಯೂ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಸೊ ನ್ಯೂ ಹೋಯಿತು, ಇದು ನ್ಯೂ ಆಗಿದೆ, ಇದ್ರ ನೈಬರ್ ನನಗೆ ಎಕ್ಸಿಸ್ಟಿಂಗ್ ಇದೆ ಅಂತ ಹೇಳಂದರೆ ಇದು ಆಲ್ರೆಡಿ ಮೊದಲು ಯಾವಾಗೋ ಪ್ರೋಬ್ ಆಗಿತ್ತು, ಬೇರೆ ಯಾವುದೋ ಪಾತಿಂದ ಬಂದು ಪ್ರೋಬ್ ಆಗಿತ್ತು. ಕ್ಯೂವಲ್ಲಿ ಕೂಡ ಆ್ಯಡ್ ಮಾಡೋದು ಬೇಡ. ಉಳಿದಿರೋದು ಒಂದೇ ಒಂದು ಲೆಕ್ಕ, ಏನು, ಇದೇ ಪ್ರೋಸೆಸ್ಸು. ಅಂದರೆ ಏನು ಹೊಸದಾಗಿ ನೈಬರ್ ನನಗೆ ಸಿಕ್ಕಿದನೋ ಅದನ್ನು ತೊಗೊಂಡು ಹೋಗ್ಬಿಟ್ಟು ಏನು ಮಾಡಬೇಕು, ನಾನು
ಆ್ಯಡ್ ಮಾಡಬೇಕು, ರೈಟ್. ಮ್ಯಾಪ್ ಇದ್ರದ್ದು ಕರೆಂಟಿನ ನೋಡ್ ಜೊತೆಗೆ ನ್ಯೂ ನೋಡ್ ನೈಬರ್ನ ನಾನು ಆ್ಯಡ್ ಮಾಡಬೇಕು. ಈ ನ್ಯೂ ನೋಡ್ ನನಗೆ ಎಲ್ಲಿಂದ ಸಿಗುತ್ತೆ? ನೈಬರ್ ಇದು ಎಕ್ಸಿಸ್ಟಿಂಗ್ ಇರೋದು, ದಟ್ ಈಸ್ ವೇರ್ ಯುವರ್ ಡಿಕ್ಷನರಿ ಕಮ್ಸ್ ಇನ್ ಟು ಪಿಕ್ಚರ್. ಇದ್ರದ್ದು ಹಳೆ ನೋಡ್ ಕೊಟ್ಟ ತಕ್ಷಣ ಹೊಸ ನೋಡ್ ಆಫ್ ಒನ್ ಟೈಮಲ್ಲಿ ನನಗೆ ಟಕ್ಕ ನಂಗೆ ಬಂದುಬಿಡುತ್ತೆ ಇಲ್ಲಿ ಎಲ್ಸ್ ಇದರಲ್ಲಿ ಏನು ಬ್ರ್ಯಾಂಚ್ ಔಟಲ್ಲಿ, ರೈಟ್. ಇನ್ ಎನಿ ಕೇಸ್ ಇಲ್ಲಿ ನೋಡಿ, ಒಂದು ರಿಡೆಂಡೆನ್ಸಿ ಆಲ್ಗರಿದಮ್ ಸ್ಟೇಜಲ್ಲೇ ನಮಗೆ ಕಾಣ್ತಿದೆ. ಏನು, ಇಫ್ ಮತ್ತು ಎಲ್ಸ್ ಆಗಿರಲಿ, ಈ ಪ್ರೋಸೆಸ್ ಬಂದುಬಿಟ್ಟು ಎರಡು ಸೇಮ್. ಅಂದರೆ ಇಫ್ ಅಥವಾ ಎಲ್ಸ್ ನನಗೇನು ಮಾಡಬೇಕು, ನಾನು ಹೊರಗಡೆ ಬರ್ಕೋಬೋದು ಕ್ಲಿಯರಾಗಿ. ಇದನ್ನಂತೂ ನಾನು ಮಾಡಲೇಬೇಕು ಎರಡೂ ಕೇಸಲ್ಲಿ, ರೈಟ್. ಸೊ ಅದಕ್ಕೆ ಇಲ್ಲಿ ತೆಗೆದುಬಿಟ್ಟು, ಸೊ ಎಲ್ಸ್ ಬೇಕಾಗುತ್ತಾ? ಬೇಕಾಗಲ್ಲ. ಇಫ್ ಅಥವಾ ಎಲ್ಸ್ ನನಗೇನು ಮಾಡ್ಬೋದು? ಎರಡನ್ನು ಮಾಡ್ಬೋದು. ಸೊ ಅದಕ್ಕೆ ಎಲ್ಸ್ನ ತೆಗೆದುಬಿಡೋಣ. ಸೊ ಐ ಸಿ ದಟ್ ದೇರ್ ಇಸ್ ಅ ರಿಡೆಂಡೆನ್ಸಿ ಲಾಜಿಕಲ್ಲಿ. ಸೊ ಎರಡರಲ್ಲಿ ಬರ್ಬಿಟ್ಟು, ಸೊ ಯುವರ್ ಆಲ್ಗರಿದಮ್ ಈಸ್ ರೆಡಿ. ಇಫ್ ನಾಟ್ ಪ್ರೆಸೆಂಟ್ ಅನ್ನೋದನ್ನು ನಾವು ಆಲ್ರೆಡಿ ಬರ್ಕೊಂಡಿರೋ ಕಾರಣ ಇಲ್ಲಿ ಏನು ಮಾಡೋಣ, ವಿ ವಿಲ್ ಫಿಲ್ ದ ಗ್ಯಾಪ್ ಹಿಯರ್. ಸೊ ನ್ಯೂ ನೋಡ್ ವಿತ್ ನೈಬರ್ನ ನಾವು ಇವಾಗ ಕ್ರಿಯೇಟ್ ಮಾಡುವ. ನ್ಯೂ ನೋಡ್ ವಿತ್ ನೈಬರ್ ಹೇಗೆ ಕ್ರಿಯೇಟ್ ಮಾಡ್ತೀರಾ? ನ್ಯೂ ನೋಡ್ ವಿತ್ ನೈಬರ್ ಆ್ಯಂಡ್ ಆ್ಯಡ್ ಟು ಡಿಕ್ಷನರಿ. ಇಲ್ಲಿ ಹೆಂಗೆ ಲಿಟ್ರಲಿ ಹೇಗೆ ಆ್ಯಡ್ ಮಾಡಿದಿರೋ ಇವೆರಡನ್ನೂ ಕೋಡ್ನ ತೊಗೊಂಡ್ಬಿಟ್ಟು ಕ್ಯೂ ಅಲ್ಲೂ ನೋಡಿ ಆ್ಯಡ್ ಮಾಡ್ತಿದ್ದೀವಿ, ಮ್ಯಾಪಲ್ಲೂ ತೊಗೊಳ್ಳಿ. ಇದನ್ನು ಈ ಥರ ಬರ್ಕೊಂಡ್ರೆ ಇನ್ನು ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ಏನು ಮಾಡ್ತೀವಿ, ಕ್ಯೂ ಅಲ್ಲಿ ಆ್ಯಡ್ ಮಾಡ್ತೀವಿ ಆ್ಯಂಡ್ ಡಿಕ್ಷನರಿ ಡಾಟ್ ಆ್ಯಡ್ ಎರಡು ಕಾಂಪ್ಲೆಕ್ಸ್ ಆಗಿ ನಾವು ಏನು ಬರೆದ್ಬಿಡ್ತೀವಿ, ಒಂದೇ ಸಿಂಗಲ್ ಲೈನಲ್ಲಿ ಬರೆಯೋಣ. ಸೊ ಲಿಟ್ರಲಿ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ವಿ ವಿಲ್ ಟೇಕ್ ಬೋತ್, ರೈಟ್. ಇದನ್ನೇ ನಾವು ಮಾಡ್ತಾ ಇರೋದಿಲ್ಲಿ, ರೈಟ್. ಕ್ಯೂ ನೋಡ್ ಆ್ಯಡ್ ಮಾಡ್ತೀವ? ಇಲ್ಲ, ಇಲ್ಲಿ ಆ್ಯಡ್ ಮಾಡೋದೇನು ಸೀರಿಯಸ್ಲಿ ಲಿಟ್ರಲಿ ನೈಬರ್, ರೈಟ್. ಸೊ ವಿ ವಿಲ್ ಆ್ಯಡ್ ನೈಬರ್ ಆ್ಯಂಡ್ ಮ್ಯಾಪ್ ಡಾಟ್ ಆ್ಯಡಲ್ಲಿ ಇಲ್ಲಿ ಏನು ಮಾಡ್ತಿದ್ವಿ, ಡಿಕ್ಷನರಿಗಂತೂ ಆ್ಯಡ್ ಮಾಡಬೇಕು. ಸೊ ವಿ ಆರ್ ಆ್ಯಡಿಂಗ್ ವಾಟ್, ಅ ನ್ಯೂವರ್ ವರ್ಷನ್ ಆಫ್ ದಿ ನೈಬರ್, ರೈಟ್. ಸೊ ಇಲ್ಲಿ ನೈಬರ್ ನೋಡಿದ್ದೆಲ್ಲ ನೈಬರ್ ಆಗುತ್ತೆ ಅಷ್ಟೇ. ನ್ಯೂ ಆಫ್ ನೈಬರ್ ಡಾಟ್ ವ್ಯಾಲ್ಯೂನ ಹೊಸ ಒಂದು ನೋಡ್ನ ನಾನು ಕ್ರಿಯೇಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಥಿಂಗ್ ಮೋರ್ ಟು ದಿಸ್. ಇಷ್ಟೇ ಇರೋದು ಇಲ್ಲಿ. ನಾವು ಆ್ಯಡ್ ಮಾಡಬೇಕಾಗಿದ್ದು ಇಷ್ಟೇ. ನಾನು ಕಾಮೆಂಟ್ಸ್ನ ಉಳಿಸಿರ್ತೇನೆ ಸೊ ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ವಾಟ್ ವಿ ಅಗ್ರೀಡ್ ಅಪಾನ್. ಸೊ ಮ್ಯಾಪಲ್ಲಿ ಹೋಗ್ಬಿಟ್ಟು ಇದೇನಾಯಿತು, ಆ್ಯಡಪ್ ಆಯಿತು. ಸೊ ನಾವು ಹೊಸದಾಗಿ ಕ್ಯೂಲ್ಲಿ ಆ್ಯಡ್ ಮಾಡಿದ್ವಿ ನೈಬರ್ನ, ಆ್ಯಂಡ್ ಹೊಸ ನೈಬರ್ನ ನ್ಯೂ ನೋಡ್ ಕ್ರಿಯೇಟ್ ಮಾಡಿಬಿಡ್ತೀವಿ. ಇವಾಗ ಏನು ಮಾಡಬೇಕು, ನಮಗೆ ಉಳಿದಿರೋದು ಒಂದೇ ಕೆಲಸ. ಎರಡೂ ಕೇಸಲ್ಲಿ ಉಳಿದಿರೋದು ಒಂದೇ ಕೆಲಸ, ನಾವು ಕನೆಕ್ಷನ್ನ ಬಿಲ್ಡ್ ಮಾಡಬೇಕು. ಕನೆಕ್ಷನ್ನ ಬಿಲ್ಡ್ ಮಾಡಲಿಕ್ಕೆ ಯಾವುದ್ರ ಜೊತೆ ಬಿಲ್ಡ್ ಮಾಡಬೇಕು, ಕರೆಂಟ್ ನೋಡ್ ಏನು ತೊಗೊಂಡಿದ್ದೀವೋ ಅದರಿಂದ ಬರ್ತಕ್ಕಂಥ ಕರೆಂಟ್, ಮ್ಯಾಪ್ ಡಾಟ್ ಕರೆಂಟ್ ಏನು ಕೊಡುತ್ತೆ, ಹೊಸ ನೋಡ್ ಕೊಡುತ್ತೆ ಆಫ್ ದಿ ಪೇರೆಂಟ್, ರೈಟ್. ಅದಕ್ಕೆ ನಾನು ಏನು ಮಾಡಬೇಕು, ನೈಬರ್ಸ್ ಅನ್ನೋದಿರುತ್ತೆ, ರೈಟ್. ಡಾಟ್ ಅಂತ ಹೇಳೋದ ತಕ್ಷಣ ನನಗೇನು ಬರುತ್ತೆ, ನೈಬರ್ಸ್ ವ್ಯಾಲ್ಯೂನೂ ಬರುತ್ತೆ, ನೈಬರ್ಸು ಬರುತ್ತೆ. ಈ ನೈಬರ್ಸಿಗೆ ನಾನು ಇಟ್ಸ್ ಅ ಲಿಸ್ಟ್, ರೈಟ್. ಸೊ ಆ್ಯಡ್ ಮಾಡಬೇಕು. ಏನನ್ನು ನಾನು ಆ್ಯಡ್ ಮಾಡಬೇಕು, ನನ್ನ ನೈಬರ್ನ ನಾನು ಆ್ಯಡ್ ಮಾಡಬೇಕು. ಹೊಸದಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥ ನೈಬರ್ನ ನಾನು ಏನು ಇಲ್ಲಿ ಇಟ್ಟಿದ್ನಲ್ಲ, ಇಲ್ಲಿಂದ ನಾನು ಆ್ಯಡ್ ಮಾಡ್ಕೋಬೇಕು. ಅದು ಎಲ್ಲಿಂದ ಸಿಗ್ತಾರೆ ನನಗೆ, ಅಗೇನ್ ನೋಡಿ, ಮತ್ತು ಇಲ್ಲಿ ಕಾಂಪ್ಲೆಕ್ಸ್ ಮ್ಯಾಪ್ ಆಫ್ ನೈಬರಲ್ಲಿ ಸಿಗ್ತಾರೆ, ರೈಟ್. ಸೊ ದಟ್ ಈಸ್ ವಾಟ್ ಆಲ್ಗರಿದಮ್ ಟ್ರೈನಿಂಗ್ ವಿಲ್ ಗಿವ್ ಯು. ನಿಮ್ಮ ತಲೆ ಕಾಂಪ್ಲೆಕ್ಸಿಟಿನ ಸಿಂಪ್ಲರ್ ಟರ್ಮ್ಸಲ್ಲಿ ಯೋಚನೆ ಮಾಡುವಷ್ಟು ಕೆಪಾಸಿಟಿನ ಇದು ಕೊಡುತ್ತೆ. ದಟ್ಸ್ ಆಲ್ ಯು ಹ್ಯಾವ್ ಟು ಡೂ, ರೈಟ್. ಲೆಟ್ಸ್ ಕ್ವಿಕ್ಲಿ ಟ್ರೈ ರನ್ನಿಂಗ್ ದಿಸ್. ಇದನ್ನು ಕಾಮೆಂಟ್ ಔಟ್ ಮಾಡಿಬಿಟ್ಟು ಲೆಟ್ಸ್ ಟ್ರೈ ರನ್ನಿಂಗ್ ದಿಸ್. ಲೆಟ್ಸ್ ಸಿ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್. Okay, there are some simple syntax errors. Contains key, right. Let's see. Those are simple silly syntax errors that you can get rid of. Next ಏನು ಹೇಳ್ತಾ ಇದ್ದಾರೆ, ಮ್ಯಾಪ್ ಆಫ್ ನೋಡ್ ರಿಟರ್ನ್ ಯೂಸ್ ಮಾಡಬೇಕು. ಸಾರಿ, ಲೆಟ್ಸ್ ಸಿ ಫರ್ದರ್ ಡೌನ್ ಮತ್ತೇನು ಹೇಳುತ್ತೆ ಅಂತೇಳಿ. ಓಕೆ ಲೆಟ್ಸ್ ಸಿ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್. ಇಟ್ ಶುಡ್ ವರ್ಕ್. Okay, system dot null exception, object reference not set to an instance of an object. map dot node ಅನ್ನೋದು ಎಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲಿ ಬರ್ತಾ ಇದೆ ಏನಾದರೂ ಕೊಟ್ಟಿದ್ದಾರೆ ಇವರು. ಕ್ಲೋನ್ ಗ್ರಾಫ್ ಅನ್ನೋದು ಡ್ರೈವರ್ ಹೆಲ್ಪರ್ ಪ್ಯಾರಾಮೀಟರ್ 1. ಇದರದು ಮ್ಯಾಪ್ ಡಾಟ್ ಕರೆಂಟ್ ಅನ್ನೋದು ಈ ವ್ಯಾಲ್ಯೂ ನೈಬರ್ ಜೊತೆಗೆ ಇಲ್ಲಿ ಹಾಕಿದ್ದೀವಿ, ನೋಡ್ ಜೊತೆಗೆ ನೋಡ್ ಡಾಟ್ ವ್ಯಾಲ್ಯೂನ ಹಾಕಿದ್ದೀವಿ. ಎರಡರಲ್ಲೂ ಸೇಮ್ ಇದೆ, ಮ್ಯಾಪ್ ಡಾಟ್ ನೈಬರ್. Okay, so this is happening because this is due to test cases. One corner test cases kottidare. If you see this test case alla, that is the test case which they have written. Due to that test case that idu namage problem agtade. For the rest all 2 test cases that it should work. So ee test case ige ಏನು ಆಗಬೇಕು, ಈ test case ಗೆ ಬಂದ್ಬಿಟ್ಟು if node itself is empty, ಈ case ಏನು, this is a unique case where there is a node and that it doesn't have any neighbors.
ಸೊ ಎಲ್ಲ ಕನೆಕ್ಟೆಡ್ ಇರೋದ್ರಿಂದಾಗಿ ಸೊ ದೆನ್ ದ್ಯಾಟ್ ಬಿಕಮ್ಸ್ ಓನ್ಲಿ ಸಿಂಗಲ್ ಮೋಸ್ಟ್ ನೋಡ್. ಸೊ ಅವಾಗ ಬಂದಾಗ ಫರ್ದರ್ ಪ್ರೋಬ್ ಮಾಡಿ ಇದ್ರದ್ದು ನ್ಯೂ ಅಪ್ ಮಾಡಿ ದ್ಯಾಟ್ ವಿಲ್ ಬಿ ಟೇಕನ್ ಕೇರ್ ಬೈ ಆರ್ ಆಲ್ಗರಿದಮ್ ವಿಚ್ ವಿ ಹ್ಯಾವ್ ರಿಟನ್. ಬಟ್ ವೇರ್ ಇನ್ ದೆರ್ ಆರ್ ನೋ ನೋಡ್ಸ್ ಅಟ್ ಆಲ್, ನೋಡ್ಸೇ ಇಲ್ಲ ಅಂತ ಹೇಳೋ ಸಿಚುವೇಶನ್. ಅಂದರೆ ಅದರ ಅರ್ಥ ಏನು, ಇಫ್ ನೋಡ್ ಇಟ್ ಸೆಲ್ಫ್ ಈಸ್ ನಲ್ ಅಥವಾ ಎಂಟಿ ಇದ್ದಾಗ ನಾವೇನು ಮಾಡಬೇಕು, ರಿಟರ್ನ್ ನಲ್, ರೈಟ್? ರಿಟರ್ನ್ ನಲ್ ಅಥವಾ ರಿಟರ್ನ್ ನೋಡ್ ಇಟ್ ಸೆಲ್ಫ್ ಇಸ್ ನಲ್, ಸೊ ರಿಟರ್ನ್ ನೋಡ್ ಬ್ಯಾಕ್. ಸೊ ಅವಾಗ ದಿಸ್ ಶುಡ್ ವರ್ಕ್. Let's check whether it works or not. If it works, then we are done. Yeah. So quickly we will uncomment the stuffs so that it is neat and tidy, and then try to submit the final moment of truth. Now just let's discover, right? So we will make the final submission, right? So let's check. Yeah, it is working. And again, these steps you can just go ahead ಮುಂದೆ ನೋಡಿ, ಯಾರ್ದಾದ್ರೂ ಒಂದೆರಡು ಮೂರು ಸೊಲ್ಯೂಷನ್ಸ್ ನೋಡಿ, ಸೊಲ್ಯೂಷನ್ಸ್ ಟ್ಯಾಬ್ ಚೆಕ್ ಮಾಡಿ, ಎಡಿಟೋರಿಯಲ್ಸ್ ಓದಿ, ವೇರ್ ಯು ವಿಲ್ ಗೆಟ್ ಮಚ್ ಮೋರ್ ಇನ್ಫಾರ್ಮೇಷನ್ ಸೊ ದ್ಯಾಟ್ ಯು ಕ್ಯಾನ್ ಟ್ಯಾಕಲ್ ಅಪ್ the other related problems upon this.